ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಸಮಯ 4 ಗಂಟೆ, ಬುಧವಾರದ ಬೆಸ್ಟ್ ಟೈಮ್. ಮಧ್ಯಾಹ್ನ ಕಳೀತಾ ಇದೆ, ಸಂಜೆ ಆಗ್ತಾ ಇದೆ, ಯೂತ್ ಅವರ್ ಶುರುವಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಇವರು ಪ್ರೊಫೆಸರ್ ಕಿರಣ್ ಜಿ, SRN ಆದರ್ಶ ಕಾಲೇಜಿನ MCom ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ನಮ್ಮ ಜೊತೆಯಾಗಿದ್ದಾರೆ. ಈ ಕ್ಷಣ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ಹೇಗಿದ್ದೀರಿ ಸರ್? ಸೂಪರ್ ಮ್ಯಾಮ್, ನೀವು? ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡೆಸಿಗ್ನೇಷನ್ ನೋಡ್ತಿದ್ದಾಗ MCom ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇದೆ. ಏನಿದು ಪ್ಲೇಸ್ಮೆಂಟ್ ಅಂದ್ರೆ? ಕಾಲೇಜು ಹಂತದಲ್ಲಿ ಪ್ಲೇಸ್ಮೆಂಟ್ ಅಂದ್ರೆ ಏನು, ಹೇಗಿರುತ್ತೆ ಅದು? ಮ್ಯಾಮ್, ಒಂದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಪ್ಲೇಸ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದರಲ್ಲಿ ಏನು ಅಂದ್ರೆ, ಪ್ಲೇಸ್ಮೆಂಟ್ ಅಲ್ಲಿ ನಾವು ಒಂದು ಸ್ಟೂಡೆಂಟ್ ನ ನಾರ್ಮಲ್ ಸ್ಟೇಜ್, ಇವಾಗ ಅವ್ನು ಬಂದಾಗ PUC ಇಂದ ಬರ್ತಾರೆ. ಅವರು ಯಾವುದೇ ಸ್ಟೂಡೆಂಟ್ ಆಗಲಿ PUC ಇಂದ ಬಂದಾಗ ಅವರು ರಾ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಯಾವುದೇ ಸ್ಕಿಲ್ಸ್ ನ ಅವ್ರಿಗೆ ಬೇಕಾಗಿರುವಂತ ಸ್ಕಿಲ್ಸ್ನೆಲ್ಲ ಕೊಟ್ಟು ಫ್ರಮ್ ಫಸ್ಟ್ ಸೆಮಿಸ್ಟರ್ ಅವ್ರಿಗೆ ಯೂಶಲಿ 6 ಸೆಮಿಸ್ಟರ್ಸ್ ಇರುತ್ತೆ. 6 ಸೆಮಿಸ್ಟರ್ಸ್ಗೆ ಅವ್ರಿಗೆ ಟ್ರೈನ್ ಮಾಡ್ತಾ ಹೋಗ್ತೀವಿ. ಒಂದೊಂದು ಸೆಮಿಸ್ಟರ್ ಅಲ್ಲಿ ಒಂದೊಂದು ಟ್ರೈನಿಂಗ್ ಕೊಡ್ತಾ ಹೋಗಿ, ಇದು ಇಟ್ ಕಮ್ಸ್ ಅಂಡರ್ ಪ್ಲೇಸ್ಮೆಂಟ್ ಸೆಲ್ ಓನ್ಲಿ. ಸೊ ಅವರಿಗೆ ಏನ್ ಸ್ಕಿಲ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂತ ನಮಗೆ ಯೂಶಲಿ ಗೊತ್ತಿರುತ್ತೆ. ಇಂಡಸ್ಟ್ರಿನವ್ರಿಗೆ ಅವ್ರಿಗೆ ಬೇಕಾಗಿರೋದು ಇಷ್ಟೇ: ಒಂದು ಕಮ್ಯುನಿಕೇಶನ್, ಇನ್ನೊಂದು ಪ್ರೋಗ್ರಾಮಿಂಗ್, ಇನ್ನೊಂದು ಟೆಕ್ನಿಕಲ್, ಇನ್ನೊಂದು ಪ್ರೊಫೆಷನಲಿಸಮ್, ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಸೊ ಇದನ್ನೆಲ್ಲ ಒಂದಕ್ಕೆ ಕನೆಕ್ಟ್ ಮಾಡ್ತಾ 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 ಈಚ್ ಸೆಮಿಸ್ಟರು ಫೈನಲಿ ಅವ್ರನ್ನ ಒಂದು ಪ್ಲೇಸ್ಮೆಂಟ್ಗೆ ಕನೆಕ್ಟ್ ಅಂದ್ರೆ ಇಂಡಸ್ಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದು ಪ್ಲೇಸ್ಮೆಂಟ್ ಸೆಲ್ ಕೆಲಸ. ಎವ್ರಿ ಇಯರ್ ಇದನ್ನ ನಾವು ಮಾಡ್ಕೊಳ್ತಾ ಬರ್ತೀವಿ. ಒಂದು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಆ ರಿಕ್ವೈರ್ಮೆಂಟ್ಸ್ಗೆ ನಾವು ಕ್ಯಾಂಡಿಡೇಟ್ಸ್ ನ ರೆಡಿ ಮಾಡ್ತಾ ಹೋಗ್ತೀವಿ. ಯೂಶಲಿ ನಾವು ಸ್ಟೂಡೆಂಟ್ಸ್ ಅಂತ ಕರಿತೀವಿ, ಬಟ್ ಇಂಡಸ್ಟ್ರಿಗೆ ಅವರು ಕ್ಯಾಂಡಿಡೇಟ್ಸ್ ಆಗ್ತಾರೆ. ಅವರು ಆ ಕ್ಯಾಂಡಿಡೇಟ್ಸ್ ನ ನಾವು ರೆಡಿ ಮಾಡ್ತಾ ಹೋಗ್ತೀವಿ. ಒಂದೊಂದೇ ಸ್ಕಿಲ್ಸ್ ನ ಒಂದೊಂದೇ ಸೆಮಿಸ್ಟರ್ ಅವ್ರಿಗೆ ಕೊಟ್ಟು ಅವ್ರನ್ನ ರೆಡಿ ಮಾಡಿ, ಅವರು ರಾ ಇರೋದನ್ನ ಫಿನಿಶ್ ಪ್ರಾಡಕ್ಟ್ ಮಾಡ್ತೀವಿ. ಇಂಡಸ್ಟ್ರಿನವರು ಅವ್ರನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ಅವ್ರಿಗೊಂದು ಫೀಲ್ಡ್ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್, ಅನಲಿಸ್ಟ್ ಫೀಲ್ಡ್ ಇರ್ಬೋದು, ಅಥವಾ BCA ಮಕ್ಕಳಿಗೆ ಅಂತ ತಗೊಂಡ್ರೆ ಅವರಿಗೆ ಸೂಟಬಲ್ ಆಗುವಂತ ಯಾವುದೋ ಒಂದು ಫೀಲ್ಡ್ ಇರುತ್ತೆ. ಓಕೆ, ಜಾವಾ, ಪೈಥಾನ್, ಈ ತರ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ನೆಲ್ಲ ಅವರಿಗೆ ಲ್ಯಾಂಗ್ವೇಜಸ್ ಅಂತ ಕರೀತಾರೆ ಯೂಶಲಿ. ಅದನ್ನೆಲ್ಲ ಟ್ರೈನಿಂಗ್ ಕೊಟ್ಕೊಂಡು ಫೈನಲಿ ನಾವೇನ್ ಮಾಡ್ತೀವಿ, ಅವ್ರನ್ನ ಪ್ಲೇಸ್ಮೆಂಟ್ಗೆ ರೆಡಿ ಮಾಡಿರ್ತೀವಿ. ಪ್ಲೇಸ್ಮೆಂಟ್ಗೆ ಯಾವಾಗ ಅವ್ರು ರೆಡಿ ಆಗಿರ್ತಾರೋ ಆವಾಗ ಇಂಡಸ್ಟ್ರಿನ ಕರೆಸ್ತೀವಿ. ಈ ಪ್ಲೇಸ್ಮೆಂಟ್ ಟೈಮ್ ಅಲ್ಲಿ ಏನಿರುತ್ತೆ, ಅವಾಗ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕರೆಸಿರ್ತೀವಿ. ಮಧ್ಯ ರೆಸ್ಯೂಮೆ ಬಿಲ್ಡಿಂಗ್ ಇರಬಹುದು, ಅಥವಾ ಏನಾದ್ರೂ ಒಂದು ಟಾಕ್ಸ್ ಕೊಡಬೇಕು. ವಾಟ್ ಆರ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದೆಮ್ ಟುವರ್ಡ್ಸ್ ಸ್ಟೂಡೆಂಟ್ಸ್, ಎಲ್ಲದನ್ನು ತಗೊಂಡ್ ಬಂದು ಟಾಕ್ಸ್ ಕೊಡ್ಸಿರ್ತೀವಿ. ಅದ್ರ ಪ್ರಕಾರ ಇವ್ರನ್ನ ರೆಡಿ ಮಾಡ್ಬಿಟ್ಟು ಇಂಡಸ್ಟ್ರಿ ಅವ್ರನ್ನ ಕರಿತೀವಿ ಫಾರ್ ಪ್ಲೇಸ್ಮೆಂಟ್ ಆಕ್ಟಿವಿಟಿ. ಸೊ ನಾವಿವಾಗ ಪ್ಲೇಸ್ಮೆಂಟ್ಸ್ ಅಲ್ಲಿ ಏನ್ ಮಾಡತ್ತೆ ಅಂದ್ರೆ, ಒಂದು ಕ್ಯಾಂಡಿಡೇಟ್ ನ ಒಂದು ಇಂಡಸ್ಟ್ರಿನ ಬ್ರಿಡ್ಜ್ ಏನಿದೆಯೋ, ಆ ಗ್ಯಾಪ್ ಏನಿದೆಯೋ ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇವರು ವರ್ಕ್ ಫೋರ್ಸ್ ಏನಿರುತ್ತೆ ಅವ್ರಿಗೆ ಎಂಪ್ಲಾಯ್ ಮಾಡ್ಕೊಳ್ತಾರೆ. ಇವ್ರನ್ನು ನಾವು ರೆಡಿ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಇಬ್ಬರನ್ನು ಕನೆಕ್ಟ್ ಮಾಡಿದಾಗ ಇವ್ರಿಗೆ ಬೇಕಾಗಿರೋದು ಸ್ಯಾಲರಿ, ಇವ್ರಿಗೆ ಬೇಕಾಗಿರೋದು ಜಾಬ್ ಸೀಕರ್ಸ್. ಸೊ ಇಬ್ಬರನ್ನು ಕನೆಕ್ಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದೆಮ್ ಪ್ಲೇಸ್ಮೆಂಟ್. ಹೌದೌದು, ಒಂದು ಸೇತುವೆ ತರ ಕೆಲಸ ಮಾಡ್ತೀವಿ, ಒಂದು ಬ್ರಿಡ್ಜ್ ಮಾಡ್ತೀವಿ, ಎರಡು ಗ್ಯಾಪ್ ನ ಬ್ರಿಡ್ಜ್ ಮಾಡ್ತಾ ಹೋಗ್ತೀವಿ. ತಾವು ಮಾತನಾಡುವಾಗ ಹೇಳ್ತಿದ್ದಾಗ ನನಗೆ ಅನ್ಸಿದ್ದು ಒಂದು ಕುತೂಹಲದ ಪ್ರಶ್ನೆ. ಫಸ್ಟ್ ಸೆಮಿಸ್ಟರ್ ಇಂದನೇ ನಾವು ಅವರನ್ನ ತಯಾರು ಮಾಡ್ತಾ ಇರ್ತೀವಿ ಅಪ್ ಟು 6th ಸೆಮ್ ಕಂಪ್ಲೀಟ್ ಆಗೋವರೆಗೂ ಅಂತ. ಈಗ ನಾವು ಕಾಲೇಜಲ್ಲಿ ಓದುವಾಗ ಒಂದು ಸಬ್ಜೆಕ್ಟ್ಗಳಿಗೆ ಅಂತ ಕ್ಲಾಸಸ್ ಇರುತ್ತೆ, ಪೀರಿಯಡ್ಸ್ ಇರುತ್ತೆ, ಟೈಮ್ ಟೇಬಲ್ ಇರುತ್ತೆ. ಈ ಕಾಲೇಜು ಹಂತದಲ್ಲೂ ಕೂಡ ಇದಕ್ಕೊಂದು ಟ್ರೈನಿಂಗ್ ಅಥವಾ ನೀವು ಸ್ಕಿಲ್ಸ್ ಅನ್ನ ಕಲಿಸೋದಕ್ಕೇನಾದ್ರು ಕ್ಲಾಸಸ್ ಅಂತ ಇರುತ್ತಾ? ಹೇಗೆ ಇದನ್ನ ನೀವು ಮಾಡ್ಕೊಳ್ತೀರಿ? ಇರುತ್ತೆ ಮ್ಯಾಮ್, 100% ಅದಕ್ಕೆ ಅಂತ ಕ್ಲಾಸಸ್ ರೆಗ್ಯುಲರ್ ಟೈಮ್ ಟೇಬಲ್ ಅಲ್ಲಿ ಇರ್ಲಿಲ್ಲ ಅಂದ್ರೂ ಒಂದಷ್ಟು ಟೈಮ್ ಅಂತ ಅದಕ್ಕೆ ಮಾಡ್ಕೊಳ್ತೀವಿ. ಸೇ ಅರೌಂಡ್ ಒಂದು 20 hours ಅಥವಾ 30 hours ಒಂದು ಸೆಮಿಸ್ಟರ್ ಅಲ್ಲಿ ಹೆಂಗೋ ಮಾಡ್ಕೊಂಡು ಅವ್ರಿಗೆ ಅಲ್ಲಿ ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಥವಾ ಏನ್ ಸ್ಕಿಲ್ ಕೊಡಬೇಕು ಅಂತ ಆ ಸೆಮಿಸ್ಟರ್ ನಾವು ರೆಡಿ ಇರ್ತೀವೋ ಅದನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇವಾಗ ಯೂಶಲಿ ಯೂನಿವರ್ಸಿಟಿ ನಂಬರ್ ಆಫ್ ಅವರ್ಸ್ ಅಲ್ಲಿ 56 hours ನಾವು ತಗೊಳ್ಬೇಕು ಕ್ಲಾಸಸ್.
ಅದ್ರ ಜೊತೆಗೆ ಆ ರಜೆಗಳು ಅದು ಇದು ಕನ್ಸಿಡರೇಷನ್ ಎಲ್ಲ ಕೊಟ್ಟು 30 ಅವರ್ಸ್ ಎಲ್ಲೋ ಮಧ್ಯದಲ್ಲಿ ನಾವು ಅದಕ್ಕೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಲ್ಲ, ಒಂದು ಸೆಮಿಸ್ಟರ್ ಅಲ್ಲಿ ಒಂದು ಸೆಮಿಸ್ಟರ್ ಅಲ್ಲಿ 56 ಅವರ್ಸ್ ಪರ್ ಸಬ್ಜೆಕ್ಟ್ ಇರುತ್ತೆ. ಆ ತರ ಎಲ್ಲಾ ಸಬ್ಜೆಕ್ಟ್ಗೂ 56 ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವ್ ಇದನ್ನ ಎಲ್ಲೋ ಒಂದು ಟೈಮ್ ಮಾಡ್ಕೊಂಡು ವಿ ಹ್ಯಾವ್ ಟು ಬಿಲ್ಡ್ ಇದನ್ನೇನೋ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ನಾವು ಅವ್ರನ್ನ ಟ್ರೈನ್ ಮಾಡ್ತಾ ಹೋಗ್ತೀವಿ. ಯೂನಿವರ್ಸಿಟಿ ಪ್ರಕಾರ ಅಂತ ತಾವು ಹೇಳ್ತಾ ಇದ್ರಿ, ಹಾಗಾದ್ರೆ ಈ ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಎಲ್ಲಾ ಕಾಲೇಜುಗಳಲ್ಲೂ ಇರಲೇಬೇಕಾದಂತ ವ್ಯವಸ್ಥೆ? ಹೌದು ಮ್ಯಾಮ್, ಹೌದು. ಹೈಯರ್ ಎಜುಕೇಶನ್ ಅಂತ ಬಂದ್ರೆ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಂತ ಬಂದ್ರೆ ಪ್ಲೇಸ್ಮೆಂಟ್ ಅಂಡ್ ಕರಿಯರ್ ಗೈಡೆನ್ಸ್ ಸೆಲ್ ಅನ್ನೋದು ಒಂದು ಸೆಲ್ ಇರಲೇಬೇಕು, ಇದ್ದೇ ಇರುತ್ತೆ. ನೀವ್ ಯಾವುದೇ ಸರ್ಕಾರಿ ಅನುದಾನಿತ ಯಾವುದೇ ಕಾಲೇಜಸ್, ಅನುದಾನ ರಹಿತ ಕಾಲೇಜಸ್ ಯಾವುದೇ ಕಾಲೇಜಿಗೆ ಹೋದ್ರು ಪ್ಲೇಸ್ಮೆಂಟ್ ಸೆಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಈ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಅದಷ್ಟೇ ಮಾಡೋದಲ್ದಿರ ಪ್ಲೇಸ್ಮೆಂಟ್ ಸೆಲ್ ಇಂಡಸ್ಟ್ರಿಯಲ್ ವಿಸಿಟ್ಸ್ ಕರ್ಕೊಂಡು ಹೋಗುತ್ತೆ. ಇಂಡಸ್ಟ್ರಿಯಲ್ ವಿಸಿಟ್ಸ್ ಏನಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡಿಸ್ತಾರೆ. ರಾ ಮೆಟೀರಿಯಲ್ಸ್ ನ ಫಿನಿಶ್ ಗೂಡ್ಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡ್ತಾರೆ, ಆ ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ಗೆ ಪ್ಲೇಸ್ಮೆಂಟ್ ಸೆಲ್ ಹೆಲ್ಪ್ ಮಾಡುತ್ತೆ. ಮಕ್ಕಳನ್ನ ಕರ್ಕೊಂಡೋಗಿ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡ್ತಾರೆ. ಅದು ಒಂದು ಪ್ಲಾಟ್ಫಾರ್ಮ್ ಮಾಡಿ ಕೊಡ್ತಾರೆ. ಇದಕ್ಕೆಲ್ಲ ನೀವು ಇರಬೇಕು ಅಂತ. ಯೂಶಲಿ ಏನಾಗುತ್ತೆ ಅಂದ್ರೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ಪ್ಲೆಜರ್ ತರ ತಗೊಂಡ್ಬಿಡ್ತಾರೆ ಸ್ಟೂಡೆಂಟ್ಸ್. ಸೊ ಅವ್ರಿಗೆ ಟೂರ್ ತರ ಅನ್ಸುತ್ತೆ, ಬಟ್ ಅದನ್ನ ಪ್ಲೆಜರ್ ಅಲ್ದಿರಾ, ಪ್ಲೆಜರ್ ಆ ಮಕ್ಕಳಿಗೆ ಇರ್ಲಿ, ಬಟ್ ನಾಲೆಡ್ಜ್ ಗೈನಿಂಗ್ ಅಂತ ಏನಿರುತ್ತೆ ಅದನ್ನು ಮಕ್ಕಳಿಗೆ ಇಂಪಾರ್ಟೆನ್ಸ್ ಅದರದ್ದು ಹೇಳ್ಬಿಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಮಕ್ಕಳು ಅದನ್ನ ಕಲ್ತ್ಕೊಳ್ತಾರೆ. ಅದು ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಹೌದು, ತಾವು ಹೇಳ್ತಿದ್ದ ಹಾಗೆ ಕಂಪನಿಗಳಿಗೆ ಕ್ಯಾಂಡಿಡೇಟ್ ಅನ್ನಿಸ್ಕೊಳ್ತಾರೆ, ನಮಗೆ ಸ್ಟೂಡೆಂಟ್ಸ್ ಅಂದ್ಕೊಳ್ತಾರೆ. ಸೊ ಇಂಥ ಕ್ಯಾಂಡಿಡೇಟ್ಸ್ಗೆ ಕಾಲೇಜು ಹಂತದಲ್ಲಿನೇ ಪ್ಲೇಸ್ಮೆಂಟ್ ಬಗ್ಗೆ ನಾಲೆಡ್ಜು ಮತ್ತು ಈ ಪ್ಲೇಸ್ಮೆಂಟ್ ಸೆಲ್ ಎಷ್ಟು ಅವಶ್ಯಕತೆ ಅಂತ ನಿಮ್ಗನ್ಸುತ್ತೆ? ಮ್ಯಾಮ್ 100% ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಪ್ಲೇಸ್ಮೆಂಟ್ ಇಲ್ಲದೆ ಇರುವಂತ ಕಾಲೇಜಸ್ ಯಾವುದೂ ಇಲ್ಲ. ಎಲ್ಲಾ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಸೇರಿಸಬೇಕಾದಾಗ್ಲೇ ಕಾಲೇಜ್ ಅಡ್ಮಿಷನ್ ಅಂತ ಬಂದಿದ ತಕ್ಷಣನೇ ಅವ್ರು ಫಸ್ಟ್ ಕೇಳೋದು ಪ್ಲೇಸ್ಮೆಂಟ್ ಇದೆಯಾ ಅಂತ. ಫಸ್ಟ್ ಕ್ವೆಶ್ಚನ್ ಅವ್ರಿಗೆ, ನೀವು ಪಾಠ ಹೆಂಗ್ ಮಾಡ್ತೀರಾ, ಹೆಂಗ್ ನಡೆಯುತ್ತೆ, ಕ್ಲಾಸಸ್ ಹೆಂಗ್ ನಡೆಯುತ್ತೆ, ಏನೂ ಕೇಳಲ್ಲ. ಕಾಲೇಜ್ ಒಳಗಡೆ ಕಾಲ್ ಇಡ್ತಿದ್ದಂಗೆ ಅವ್ರು ಫಸ್ಟ್ ಕ್ವೆಶ್ಚನ್ ಕೇಳೋದು ಪ್ಲೇಸ್ಮೆಂಟ್ ಇದೆಯಾ ಕಾಲೇಜಲ್ಲಿ, ಪ್ಲೇಸ್ಮೆಂಟ್ ರೆಕಾರ್ಡ್ ತೋರಿಸಿ, ಪ್ಲೇಸ್ಮೆಂಟ್ ಡೇಟಾ ಮ್ಯಾನೇಜ್ಮೆಂಟ್ ಇದೆಯಾ, ಯಾವ್ಯಾವ ತರ ಕಂಪನೀಸ್ ಬರುತ್ತೆ. ಸೊ ಎಲ್ಲಾ ತರದ್ದು ಕ್ವೆಶ್ಚನ್ಸ್ ನ ಕೇಳಿನೇ ಒಂದು ಮಗುನ ಒಂದು ಕಾಲೇಜ್ಗೆ ಸೇರ್ಸೋದು. 100% ಪ್ಲೇಸ್ಮೆಂಟ್ ಸೆಲ್ ಇಲ್ಲದೆ ಇರುವಂತ ಕಾಲೇಜಸ್ ಇರಲ್ಲ, ಅವ್ರು ಬ್ರಿಡ್ಜ್ ಮಾಡ್ತಾರೆ. ಹಂಗಾದ್ರೆ ಈಗ ಪ್ಲೇಸ್ಮೆಂಟ್ ಸೆಲ್ ಇದೆಯಾ ಅಂತ ಇಷ್ಟೊಂದು ಕುತೂಹಲದಿಂದ ತನಿಖೆ ಮಾಡಿ ವಿಶ್ಲೇಷಿಸಿ ಪೋಷಕರು ಸೇರಿಸ್ತಾರೆ ಅಂದ್ರೆ, ಮಗು 3 ವರ್ಷ ಅಥವಾ ವಿದ್ಯಾರ್ಥಿ ಕ್ಯಾಂಡಿಡೇಟ್ 3 ವರ್ಷ ಶಿಕ್ಷಣವನ್ನ ಡಿಗ್ರಿ ಲೆವೆಲ್ ಮುಗಿಸಿದ ನಂತರ ಹೊರಗೆ ಹೋಗುವಾಗ ವಿತ್ ಜಾಬ್ ಹೋಗ್ತಾನೆ ಅನ್ನೋ ಗ್ಯಾರಂಟಿ ಇರುತ್ತೆ ಅಂತ ಹೇಗೆ ಅಂತ? ಇಲ್ಲ, ಇಲ್ಲಿ ಏನು ಅಂದ್ರೆ ನಾವು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತ ಏನಿರುತ್ತೆ, ನಾವು ಯೂಶಲಿ ಎಲ್ಲಾ ಕಾಲೇಜಸ್ ಅಲ್ಲೂ ಇದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡೋದು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಇವಾಗ ನಾನು ನಿಮ್ಗೆ ಹೇಳ್ಕೊಳ್ತಾ ಬರ್ತಿದ್ದೀನಿ, ಫಸ್ಟ್ ಸೆಮಿಸ್ಟರ್ ಇಂದ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಬರ್ತಿದೀವಿ. ಯಾರು ಆ ಟ್ರೈನಿಂಗ್ ನ ಸೀರಿಯಸ್ ಆಗಿ ತಗೊಂಡು ಫೈನಲ್ ಸೆಮಿಸ್ಟರ್ ವರೆಗೂ ಬಂದು ಆ ಟ್ರೈನಿಂಗ್ ನ ಅಪ್ಲೈ ಮಾಡಬೇಕು. ಈಗ ನಾವು ಅಪ್ಲೈ ಮಾಡ್ದಿರಾ, ಅಪ್ಲಿಕೇಶನ್ನೇ ಇಲ್ದಿರಾ ನನಗೆ ಜಾಬ್ ಬೇಕು, ಕಾಲೇಜ್ ಜಾಬ್ ಕೊಡಿಸ್ಬೇಕು ಅಂದ್ರೆ ಆಗಲ್ಲ. ನಮ್ಗೆಲ್ಲಾ ಸಲಿಗೂ ಕಾಲೇಜ್ ಏನ್ ಕೊಡಿಸ್ಬೇಕೋ ಎಲ್ಲ ಕೊಡುತ್ತೆ. ಫೈನಲಿ ಜಾಬ್ ತಗೋಬೇಕಾಗಿರೋ ಜವಾಬ್ದಾರಿ ಕ್ಯಾಂಡಿಡೇಟ್ ಆಗಿರುತ್ತೆ. ಇಂಟರ್ವ್ಯೂವರೆಗೂ ನಾವು ಕರ್ಕೊಂಡು ಹೋಗ್ತೀವಿ. ಇಂಟರ್ವ್ಯೂ ಆದ್ಮೇಲೆ, ಇಂಟರ್ವ್ಯೂ ಮುಂಚೆ ನಾವು ನೋಡ್ಕೊಂಡಿರ್ತೀವಿ, ಇಂಟರ್ವ್ಯೂ ಆದ್ಮೇಲೆ ಕಂಪನಿ ನೋಡ್ಕೊಳ್ಳುತ್ತೆ. ಆ ಡ್ಯೂರಿಂಗ್ ಇಂಟರ್ವ್ಯೂ ಇರುತ್ತೆ ಅಲ್ಲ, ಆ ಡ್ಯೂರಿಂಗ್ ಇಂಟರ್ವ್ಯೂ ನೋಡ್ಕೋಬೇಕಾಗಿರೋದು ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್. ಅಂದ್ರೆ ನೀವು ಕೈ ಎಟ್ಟಕ್ಸ್ಕೋವರೆಗೂ ಮರ ಹತ್ತೋಕೆ ಸಪೋರ್ಟ್ ಮಾಡ್ತೀರಾ ಅಷ್ಟೇ. ನಾವು ಅಸಿಸ್ಟೆನ್ಸ್ ಕೊಡ್ತೀವಿ, 100% ಸಹಾಯ ಮಾಡ್ತೀವಿ. ಅದರಲ್ಲಿ ಯಾವುದೇ ಲೋಪದೋಷ ಏನೂ ಇರೋದಿಲ್ಲ. ಅಸಿಸ್ಟೆನ್ಸ್ ಅಂತೂ 100% ಸಿಗತ್ತೆ. ಅಲ್ಲಿ ಹೋದ್ಮೇಲೆ ಅವ್ನು ಹೆಂಗ್ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಒಂದು ಕ್ವೆಶ್ಚನ್ ಇರುತ್ತೆ. ಅವ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದಾಗ ಐ ಕಾಂಟ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಆದ್ಮೇಲೆ ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM ಯೂತ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪ್ರೊಫೆಸರ್ ಕಿರಣ್ ಜಿ, SRN ಆದರ್ಶ ಕಾಲೇಜಿನ MCOM ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM.
ಆದ್ಮೇಲೆ ಯೂತ್ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಿರಣ್ ಜಿ SRN ಆದರ್ಶ ಕಾಲೇಜಿನ MCOM ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ನಮ್ಮ ಜೊತೆಯಾಗಿದ್ದಾರೆ. ಸರ್, ಮಾತನಾಡ್ತಾ ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತಂದೆ ತಾಯಿಗಳು ಅಡ್ಮಿಷನ್ ಮಾಡಿಸುವಾಗಲೇ ನಮ್ಮ ಮಗನಿಗೆ ಕೆಲಸ ಸಿಗುತ್ತಾ, ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಮಾಡಿಸಿದ್ದೀರಾ ಅಂತೆಲ್ಲ ಕೇಳ್ಕೊಂಡು ಬರ್ತಾರೆ. ಅಂದರೆ ಮಗುಗೂ ಅಂದರೆ ವಿದ್ಯಾರ್ಥಿಗೂ ಕೂಡ ಆಸೆ ಇರುತ್ತೆ, ನಾನು 3 ವರ್ಷ ಮುಗಿಸಿ ಕಾಲೇಜ್ ಹೊರಗೆ ಹೋಗೋಷ್ಟರಲ್ಲಿ ಒಂದು ಜಾಬ್ ಹಿಡ್ಕೊಂಡು ಹೋಗ್ಬಿಡ್ಬೇಕಪ್ಪ, ಆಫರ್ ಲೆಟರ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಇವರ ನಿರೀಕ್ಷೆಗಳು ಈ ರೀತಿ ಇದ್ರೆ ಕಂಪನಿಗಳ ನಿರೀಕ್ಷೆಗಳು ಹೇಗಿರುತ್ತೆ, ಏನಿರುತ್ತೆ ಅಂತ? ಯೂಶಲಿ ಕಂಪನಿ ನಿರೀಕ್ಷೆಗಳು ಅಂತ ಬಂದ್ರೆ ಕಂಪನಿ ಅವರಿಗೆ ಫಸ್ಟ್ ಬೇಕಾಗಿರೋದು ಅವ್ರಿಗೆ ಕಾನ್ಫಿಡೆನ್ಸ್. ಮಕ್ಕಳು ಎಷ್ಟು ಕಾನ್ಫಿಡೆಂಟ್ ಆಗಿ ಅವ್ರ ಜೊತೆ ಆನ್ಸರ್ ಮಾಡಿರ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ನೋಡ್ತಾರೆ. ಆಮೇಲೆ ಟೀಮ್ ವರ್ಕ್ ಅಲ್ಲಿ ಇವ್ರು ಕೆಲಸ ಮಾಡ್ತಾರಾ ಇಲ್ವಾ ಅಂತ ನೋಡ್ತಾರೆ. ಟೀಮ್ ಯೂಶಲಿ ಏನಾಗುತ್ತೆ, ಕಂಪನಿ ಅಂತ ಬಂದಾಗ ಟೀಮ್ ಇರುತ್ತೆ, ಆ ಟೀಮ್ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್. ಮೈಯರ್ಸ್ ಬ್ರಿಗ್ಸ್ ಅಂತ ಒಬ್ರು ಒಂದು ಇವ್ರಿದ್ದಾರೆ, ಏನು ಪ್ಲೇಸ್ಮೆಂಟ್ ಬಗ್ಗೆ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಎಲ್ಲ ಏನು ಅಂದ್ರೆ MBTI ಟೆಸ್ಟ್ ಅಂತ ಎಲ್ಲ ಕರೀತಾರೆ. ಅದು ಗ್ರೂಪ್ ಡಿಸ್ಕಷನ್ ಅಲ್ಲಿ ಒಂದು ಟೆಸ್ಟ್ ಅಷ್ಟೇ. ಸೊ ಹೆಂಗೆ ಇವರು ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಹೆಂಗೆ ಅವ್ರ ಇಂಟ್ಯೂಷನ್ ಹೆಂಗಿದೆ, ಅವ್ರು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾರೆ. ಸೊ ಆ ತರದ್ರಲ್ಲಿ ಬರೋದು ಟೀಮ್ ವರ್ಕ್ ನೋಡ್ತಾರೆ. ಪ್ರಾಬ್ಲಮ್ ಸಾಲ್ವಿಂಗ್, ಯಾವ್ದೋ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಅದ್ರ ಜೊತೆ ಹೆಂಗೆ ಅದು ಪಾಸಿಟಿವ್ ಆಟಿಟ್ಯೂಡ್ ಇದೆಯಾ, ಇಲ್ಲ ನನಗೆ ಬರೋದಿಲ್ಲ ಇದು ಹಂಗೆ ಹೊಟ್ಟೋಗ್ತಾರಾ, ಅಥವಾ ಅವ್ರ ಫ್ಲೆಕ್ಸಿಬಿಲಿಟಿ ಹೆಂಗಿದೆ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಹೆಂಗ್ ಬೇಕೋ ಚೇಂಜ್ ಆಗ್ತಾರಾ ಇಲ್ವಾ. ಯಾಕೆಂದ್ರೆ ಟೀಮ್ ಅಂತ ಬಂದಾಗ ಇಟ್ ವಿಲ್ ಆಲ್ವೇಸ್ ಬಿ ಆನ್ ರೊಟೇಷನ್. ಇವಾಗ ನಾನು ಇದ್ರಲ್ಲೇ ಕೆಲಸ ಮಾಡೋದು, ನನ್ಗೆ ಇದೇ ಬರೋದು, ಹಿಂಗೆ ಆಗತ್ತೆ, ಅದೆಲ್ಲ ನಡೆಯೋದಿಲ್ಲ. ಆಫೀಸ್ಗೆಲ್ಲ ಹೋದಾಗ ಯು ಶುಡ್ ವರ್ಕ್ ಇನ್ ಶಿಫ್ಟ್ಸ್. ನೈಟ್ ಶಿಫ್ಟ್ ಇರುತ್ತೆ, ಡೇ ಶಿಫ್ಟ್ ಇರುತ್ತೆ, ಮಿಡ್ ನೈಟ್ ಶಿಫ್ಟ್ಸ್ ಇರುತ್ತೆ, ಮಿಡ್ ಆಫ್ಟರ್ನೂನ್ ಶಿಫ್ಟ್ಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ. ಯಾವುದೇ ಶಿಫ್ಟ್ ಆದ್ರೂ ಹಿ ಶುಡ್ ಬಿ ಫ್ಲೆಕ್ಸಿಬಲ್, ಅಡ್ಯಾಪ್ಟಬಲ್ ಆಗಿರ್ಬೇಕು, ಮತ್ತೆ ಪ್ರೊಫೆಷನಲಿಸಮ್ ಆಗಿರ್ಬೇಕು. ಹೆಂಗೆ ಅಂದ್ರೆ ಅವ್ನ ಪರ್ಸನಲ್ ಲೈಫ್ ನ ಪ್ರೊಫೆಷನ್ ಆಗಿ ತರಬಾರ್ದು, ಪ್ರೊಫೆಷನಲ್ ಲೈಫ್ ನ ಪರ್ಸನಲ್ ಆಗಿ ತರಬಾರ್ದು. ಅಟ್ ಎನಿ ಕಾಸ್ಟ್ ಅದು ಬೇರೆ ಇದು ಬೇರೆ. ವಾತಾವರಣ ಹಾಳಾಗಬಾರ್ದು. ಸೊ ಅವ್ನ ಪ್ರೊಫೆಷನಲ್ ನಲ್ಲಿ ಪರ್ಸನಲ್ ನ ತಗೊಂಡ್ ಬಂದ್ಬಿಟ್ರೆ ಎಲ್ಲಾ ಕಡೆನೂ ಹಿ ವಿಲ್ ಹ್ಯಾವ್ ಎ ಪ್ರಾಬ್ಲಮ್. ಯಾವುದೇ ಕಡೆಗೆ ಹೋದ್ರು ಅವ್ನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅವ್ನ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಸೊಲ್ಯೂಷನ್ ಹುಡ್ಕೊಂತಾ ಹೋಗ್ತಾನೆ ಹೊರತು ಪ್ರೊಫೆಷನಲ್ ಲೈಫ್ ಬಗ್ಗೆ ಅವ್ನು ಏನು ಮಾಡಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಅವ್ನ್ ಪ್ರೊಫೆಷನಲ್ ಆಗೇ ಇರ್ಬೇಕು ಯಾವಾಗ್ಲೂ ಅಷ್ಟೇ. ಮತ್ತೆ ಪಂಕ್ಚುಯಲ್ ಆಗಿರ್ಬೇಕು, ವೆರಿ ಮಚ್ ರಿಕ್ವೈರ್ಡ್. ಆಲ್ವೇಸ್ ಅವ್ನು ಆನ್ ಟೈಮ್ ಇರ್ಬೇಕು. ನಾವೆಲ್ಲ ಆಲ್ವೇಸ್ ಬಿ ಬಿಫೋರ್ ಟೈಮ್ ಅಂತ ಹೇಳಿರ್ತೀವಿ. ಯೂಶಲಿ ನಾವು 9 o'clock ನಮ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವ್ 8:45 ಕಾಲೇಜಲ್ಲಿ ಇರ್ತೀವಿ, ಆಯ್ತಾ. ಅದೇ ತರ ಎಲ್ಲಾ ಆರ್ಗನೈಸೇಷನ್ ಎಕ್ಸ್ಪೆಕ್ಟ್ ಮಾಡಿರುತ್ತೆ ಅಟ್ಲೀಸ್ಟ್ ಒಂದು 15 minutes ಬೇಗ ಇರ್ಲಿ, ಒಂದ್ ಸ್ವಲ್ಪ ಅವ್ರು ಕಂಫರ್ಟಬಲ್ ಆಗಕ್ಕೆ. ಸೇ ಇವಾಗ ನಾವು 9 o'clock ಕ್ಲಾಸ್ಗೆ 9 o'clock ಎಕ್ಸಾಕ್ಟ್ ಆಗಿ ಬಂದ್ರೆ ನಂಗೆ ಪ್ರಿಪರೇಷನ್ ಟೈಮೇ ಇರೋದಿಲ್ಲ. ನಾನು ಹೋಗಿ ಎತ್ಕೊಂಡು ಬುಕ್ಸ್ ಎಲ್ಲ ಎತ್ಕೊಂಡು ಅಟೆಂಡೆನ್ಸ್ ಎತ್ಕೊಂಡು ಡೈರೆಕ್ಟ್ ಆಗಿ ಹೊಟ್ಟೋಗ್ಬಿಡ್ತೀವಿ ಕ್ಲಾಸ್ಗೆ. ಸೊ ಅಲ್ಲಿ ನಮಗೆ ರೆಸ್ಟೇ ಇರಲ್ಲ. ಯೂಶಲಿ ಏನಾಗಬೇಕು, ಸ್ವಲ್ಪ ಹೊತ್ತು ಬಂದು ಕಾಮ ಕೂತ್ಕೊಂಡು ದೆನ್ ಸ್ಟೂಡೆಂಟ್ಸ್ ಹತ್ರ ಹೋದ್ರೆ ನಾವು ಆನ್ಸರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಏನು ಅಂದ್ರೆ ಪ್ಲೇಸ್ಮೆಂಟ್ ಅಲ್ಲೂ ಹಂಗೆ ಆನ್ ಟೈಮ್ ಇರ್ಬೇಕು. ಕಂಪನಿ ಎಕ್ಸ್ಪೆಕ್ಟ್ಸ್ ಯು ಟು ಬಿ ಅಟ್ ಲೀಸ್ಟ್ 5 minutes ಅರ್ಲಿಯರ್, 10 minutes ಅರ್ಲಿಯರ್. ಆ ತರ ನೀವು ಬಂದಾಗ ಅವ್ರಿಗೆ ನೀವು ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸಬ್ಜೆಕ್ಟ್ ನಾಲೆಡ್ಜ್ ಜೊತೆಗೆ ಅವರಿಗೆ ಎಲ್ಲಾ ತರ ನಾಲೆಡ್ಜು ಇರಬೇಕು. ಈ ತರದೆಲ್ಲ ಪಂಕ್ಚುಯಾಲಿಟಿ ಹೌದೌದು, ಪಾಸಿಟಿವ್ ಆಟಿಟ್ಯೂಡ್ ಎಲ್ಲ ಇರಬೇಕು. ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಾ? ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಸ್, ಸೇ ಅರೌಂಡ್ 25 to 30% ಇರುತ್ತೆ ಅಷ್ಟೇ, ನಾಟ್ ಮೋರ್ ದನ್ ದಟ್. ಇವ್ರು ಎಷ್ಟು ಹೊರಗಡೆನಲ್ಲಿ ಇವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅದನ್ನೇ ನೋಡ್ತಾರೆ ಹೊರತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೆಲವು ಕಂಪನೀಸ್ಗೆ ಮ್ಯಾಟರೇ ಆಗಲ್ಲ. ಅವ್ರಿಗೆ ಬೇಕಾಗೇ ಇರೋದಿಲ್ಲ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಎಸ್, ಇಲ್ದಿರ ಇರಲ್ಲ, ವೇಟೇಜ್ ಖಂಡಿತ ಇರುತ್ತೆ, 100% ವೇಟೇಜ್ ಇರುತ್ತೆ, ಬಟ್ ನಾಟ್ 100%. ಎಸ್, ಕರೆಕ್ಟ್ ಹೇಳಿದ್ರಿ, ಮತ್ತೆ ಸರಿಯಾಗಿ ಹೇಳಿದ್ರಿ. ಅದನ್ನ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಿದೆ ನಾವು. ಓಕೆ, ಇಷ್ಟೆಲ್ಲ ನಿರೀಕ್ಷೆಗಳನ್ನ ಕಂಪನಿಗಳು ಇಟ್ಕೊಂಡಿರುವಾಗ ವಿದ್ಯಾರ್ಥಿಗಳು ನಿಮ್ಮ ಪ್ರಕಾರ ಅಥವಾ ಕಂಪನಿಗಳ ಪ್ರಕಾರ ಕ್ಯಾಂಡಿಡೇಟ್ಗಳು ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು? ಅದೇ ಮ್ಯಾಮ್, ಅವರಿಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಬರ್ತಾರೋ ಪ್ಲೇಸ್ಮೆಂಟ್ಸ್ ಎಲ್ಲೋ ಅದನ್ನ ಎಲ್ಲಾನು ತಗೊಳ್ಬೇಕು. ಯಾವ್ದೇ ಅವರಿಗೆ ಕೆಲವು ಸಲ ಏನಾಗುತ್ತೆ, ನಾವು ಕೊಡೋವಂಥದ್ದು ಕಂಪನಿಗಳಿಗೆ ಎಕ್ಸ್ಪೆಕ್ಟೇಷನ್ ನೋಡಿನೇ ಕೊಟ್ಟಿರ್ತೀವಿ. ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಏನಿರ್ತಾರೆ,
ಅವ್ರಿಗೆ ಅವ್ರದ್ದು ಯಾಕಂದ್ರೆ ಸ್ಟೂಡೆಂಟ್ ಮೈಂಡ್ ಸೆಟ್ಟೇ ಅದೇ ತರ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಆಟ ಆಡೋ ವಯಸ್ಸಾಗಿರುತ್ತೆ, ಮತ್ತೆ ಮೆಚುರಿಟಿ ಮೈಂಡ್ ಇರೋದಿಲ್ಲ ಅವರಿಗೆ. ಸೊ ಅದೆಲ್ಲ ಇಟ್ಕೊಂಡು ಮಕ್ಕಳು ಕೆಲವು ಸತಿ ಏನಾಗುತ್ತೆ, ಫ್ರೆಂಡ್ಸ್ ಪಿಯರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಎಲ್ಲ ವಿಪರೀತ ಇರುತ್ತೆ. ನೀನ್ ಅಟೆಂಡ್ ಮಾಡಲ್ವಾ, ನಾನ್ ಅಟೆಂಡ್ ಮಾಡಲ್ಲ, ನಿನಗಿಷ್ಟ, ನಿನಗ್ ಬೇಡವಾ, ನನಗ್ ಬೇಡ, ನನಗ್ ಬೇಡ, ಈ ತರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನನ್ನ ಗುರಿ ನನ್ನ ಅಪ್ಪ ಅಮ್ಮನ್ನ ಸಾಕೋದು, ನನ್ನ ಗುರಿ ನನ್ನ ಜೀವನ ಚೆನ್ನಾಗಿರ್ಬೇಕು, ನನ್ನ ಗುರಿ ನಾನು ಈ ತರ ಸಂಪಾದನೆ ಮಾಡ್ಬೇಕು, ನನ್ನ ಗುರಿ ನನ್ನ ಲೈಫಲ್ಲಿ ನಾನು ಮೇಲೆ ಬರ್ಬೇಕು. ಈ ತರದ್ ಯಾರು ನಿರೀಕ್ಷೆಗಳು ಇಟ್ಕೊಂಡಿರ್ತಾರೋ ಮಕ್ಕಳು, ಆ ಕ್ಯಾಂಡಿಡೇಟ್ಸ್ ಅಂತ ಅಥವಾ ಸ್ಟೂಡೆಂಟ್ಸ್ ಅಂತ ನಾವೇನ್ ಕರಿತೀವಿ, ಅವರು ಆ ತರ ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲದನ್ನು ಬಿಟ್ಬಿಡ್ಬೇಕು, ಎಲ್ಲಾನು ಇಟ್ಕೊಂಡಿರೋ ತರ ಇಟ್ಕೊಂಡಿರ್ಬೇಕು. ಬಟ್ ಎಲ್ಲ ಬಿಟ್ಟು ನನ್ನ ಜೀವನ ನಂದು ಅಂತ ಯಾರು ಮುಂದುವರಿತಾರೋ ಅವ್ರಿಗೆ ಡೆಫಿನೆಟ್ ಆಗಿ ಕಂಪನಿಗಳಲ್ಲಿ ಒಳ್ಳೆ ಪೊಸಿಷನ್ ಸಿಗತ್ತೆ. ಮಾನಸಿಕವಾಗಿ ಈ ರೀತಿ ಎಲ್ಲ ಸಿದ್ಧತೆ ಇರಲೇಬೇಕು ಮ್ಯಾಮ್. ಹೌದೌದು, 100%. ಕ್ಯಾಂಡಿಡೇಟ್ಸ್ ಗಳ ಸಿದ್ಧತೆ ಈ ರೀತಿಯಾಗಿದೆ. ಶೈಕ್ಷಣಿಕ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ ಮತ್ತು ಕಂಪನಿಗಳ ಸಿದ್ಧತೆ ಹೇಗಿರಬೇಕು ಒಂದು ಪ್ಲೇಸ್ಮೆಂಟ್ ಪ್ರೋಸೆಸ್ಗೆ ಅಂತ ಬಂದಾಗ? ಮ್ಯಾಮ್, ಫಸ್ಟ್ ಆಫ್ ಆಲ್ ಕ್ಯಾಂಪಸ್ ಅಂತ ಇನ್ಸ್ಟಿಟ್ಯೂಷನ್ ಅಥವಾ ಇನ್ಸ್ಟಿಟ್ಯೂಷನಲ್ ಪ್ರಿಪೇರ್ಡ್ನೆಸ್ ಅಂತ ನೋಡಿದಾಗ, ಫಸ್ಟ್ ಆಫ್ ಆಲ್ ನಾವೇನ್ ಮಾಡಬೇಕು, ಪ್ಲೇಸ್ಮೆಂಟ್ ಆಫೀಸರ್ಸ್ ಯಾರಾಗಿರ್ತಾರೆ, ಇಂಡಸ್ಟ್ರೀಸ್ ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಯಾವ್ಯಾವ ತರ ಬೇಕು ನಮ್ಗೆ, ಯಾವ್ಯಾವ ತರ ನಿಮ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಬೇಕಾಗಿರತ್ತೆ, ನಾವ್ ಯಾವ್ಯಾವ ತರ ಸಿದ್ಧತೆಗಳನ್ನ ಕೊಡಬೇಕು. ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿರೋಂತ ಒಂದು ಪ್ಲೇಸ್ಮೆಂಟ್ ಸೆಲ್ ಇರಬೇಕು. ಆಯ್ತಾ? ಆ ಪ್ಲೇಸ್ಮೆಂಟ್ ಸೆಲ್ ಆಕ್ಟಿವಿಟೀಸ್ನೆಲ್ಲ ಚಾಕ್ಔಟ್ ಮಾಡಬೇಕು. ಯಾವ್ಯಾವ ತರ ಆಕ್ಟಿವಿಟೀಸ್ ಕೊಡಬೇಕು, ಅವ್ರದ್ದು ಸರ್ವೆ ಹೋಗಿರುತ್ತೆ, ಹೆಂಗಿದ್ರು ಸರ್ವೆ ತಗೊಂಡ್ ಬಂದಿರ್ತಾರೆ. ಅದ್ರ ಬೇಸಿಸ್ ಮೇಲೆ ಸೆಮೆಸ್ಟರ್ ವೈಸ್ ನಾವು ಅದನ್ನ ಚಾಕ್ಔಟ್ ಮಾಡ್ಕೊಳ್ತಾ ಬರ್ಬೇಕು. ಯಾವ್ಯಾವ ಸೆಮೆಸ್ಟರ್ ಯಾವ್ದಾವ್ದನ್ನ ಕೊಟ್ರೆ ಅವರಿಗೆ ಹೆಲ್ಪ್ ಆಗತ್ತೆ, ಆ ತರದನ್ನ ನೋಡ್ಕೊಳ್ತಾ ಬರ್ಬೇಕು. ನೋಡ್ಕೊಂಡು ಆಯಾ ಸೆಮಿಸ್ಟರ್ ಅವ್ರಿಗೆ ಅದನ್ನ ಕೊಡ್ತಾ ಹೋದ್ರೆ ಇವಾಗ ಸೇ ಫಾರ್ ಎನ್ ಎಕ್ಸಾಂಪಲ್ ಇಂಡಸ್ಟ್ರಿ ಕನೆಕ್ಷನ್ಸ್ ನಾನು ನಿಮ್ಗೆ ಹೇಳಿದ್ದೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನ ಕರೆಸ್ಬೇಕು. ಇಂಡಸ್ಟ್ರಿ ಅವ್ರ ರಿಕ್ವೈರ್ಮೆಂಟ್ಸ್ ಏನು, ಇಂಡಸ್ಟ್ರಿಯಲ್ ವಿಸಿಟ್ ಏನು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಯಾವಾಗ ಕೊಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಟ್ರೈನಿಂಗ್ ಯಾವಾಗ ಕೊಡಬೇಕು, ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಟ್ರೈನಿಂಗ್ ಯಾವಾಗ ಕೊಡಬೇಕು. ಸೊ ಇದೆಲ್ಲ ಟ್ರೈನಿಂಗ್ ಯಾವಾಗ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದ್ರೆ ಪ್ಲೇಸ್ಮೆಂಟ್ಸ್ ಎಲ್ಲೂ ವರ್ಕ್ ಮಾಡ್ತಿರೋದು ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ತಿರತ್ತೆ ಅಂತ. ಇದಲ್ದಿರ ಇಂಡಸ್ಟ್ರಿ ಅವ್ರು ಯಾರು ಬಂದಿರ್ತಾರೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ನಾವು ರೀಚ್ ಮಾಡಿರ್ತೀವಿ. ಯಾಕಂದ್ರೆ ನಾವು ಮುಂಚೆನೆ ಸರ್ವೆ ಹೋಗ್ಬಿಟ್ಟು ತಗೊಂಡ್ ಬಂದಿರ್ತೀವಿ ಇನ್ಫಾರ್ಮೇಶನ್. ಈ ಸರ್ವೆ ಅನ್ನೋದು ಪ್ರತಿ ವರ್ಷ ನಡೆಯುತ್ತಾ ಹೇಗೆ? ಪ್ರತಿ ವರ್ಷನೂ ನಡೆಸಬೇಕು. ಯಾಕೆಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದೊಂದು ಚೇಂಜಸ್ ಔಟ್ ಸೈಡ್ ವರ್ಲ್ಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಪ್ರತಿ ವರ್ಷನೂ ಬೇರೆ ಬೇರೆ ತರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಇಂಡಸ್ಟ್ರಿಗಳಿಗೆ, ಒಂದೇ ರೀತಿ ಇರೋದಿಲ್ಲ. ಸೊ ಆ ಪ್ರತಿ ವರ್ಷ ಸರ್ವೆ ಮಾಡ್ಕೊಂಡು ಬಂದು ನಾವು ಅವ್ರ ಹತ್ರ ತಗೊಳ್ತಾ ಹೋಗಿರ್ತೀವಲ್ಲ, ಅದೇ ತರ ನಾವು ಕ್ಯಾಂಡಿಡೇಟ್ಸ್ ನ ರೆಡಿ ಮಾಡ್ಕೊಳ್ತಾ ಹೋಗ್ತೀವಿ. ಅದಾದ್ಮೇಲೆ ಅವ್ರಿಗೆ ನಾವು ಕರೆಕ್ಟ್ ಆಗಿ ಕೊಟ್ಟಿದೀವಾ ಇಲ್ವಾ, ಪ್ರೋಗ್ರಾಮ್ಸ್ ಇವಾಗ ಅವ್ರು ಏನೇನ್ ಚಾಕ್ಔಟ್ ಮಾಡಿ ಕೊಟ್ಟಿದ್ರು ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದೀವಾ ಇಲ್ವಾ ಅಂತ ನಾವು ಎಂಪ್ಲಾಯರ್ಸ್ ಫೀಡ್ಬ್ಯಾಕ್ ತಗೋಬೇಕು. ಇದು ವೆರಿ 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 ಇಂಪಾರ್ಟೆಂಟ್. ಆಮೇಲೆ ಎಂಪ್ಲಾಯರ್ಸ್ ನ ಕೇಳ್ಬೇಕು, ಇನ್ನೇನಾದ್ರೂ ಬೇರೆ ನಾವು ಕೊಡ್ಬೇಕಾ, ಬೇರೆ ಕೊಡಬೇಕು ಅಂದ್ರೆ ಯಾವ ತರ ಪ್ರೋಗ್ರಾಮ್ಸ್ ನ ಕೊಡಬೇಕು. ಇದಲ್ದಿರ ಸ್ಟೂಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ತಗೋಬೇಕು, ಸ್ಟೂಡೆಂಟ್ ಫೀಡ್ಬ್ಯಾಕ್ ತಗೋಬೇಕು. ನಾವು ಕೊಟ್ಟಿರೋ ಟ್ರೈನಿಂಗ್ಸ್ ಇಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ಯಾ. ಸೊ ಇದಿಷ್ಟು ನಾವು ತಗೊಂಡ್ರೆ ಒಂದು ಪ್ಲೇಸ್ಮೆಂಟ್ ಸೆಲ್ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡಿದೆ ಅಂತ ಅರ್ಥ. ಅಂದ್ರೆ ಇಲ್ಲಿ ನಿಮ್ಮಿಬ್ಬರ ಕೋಆರ್ಡಿನೇಷನ್ ತುಂಬಾ ಇರಬೇಕು, ಎಂಪ್ಲಾಯರ್ ಮತ್ತು ಪ್ಲೇಸ್ಮೆಂಟ್ ಸೆಲ್. ಎಂಪ್ಲಾಯರ್ ಎಂಪ್ಲಾಯಿದು ಬ್ರಿಡ್ಜ್ ಏನಿದೆಯೋ ನಾವೇ ಪ್ಲೇಸ್ಮೆಂಟ್ ಸೆಲ್ಲೇ ಇರುತ್ತೆ. ಅವರು ಪ್ಲೇಸ್ಮೆಂಟ್ ಸೆಲ್ ಅವರು ಇವ್ರ ಕಡೆನೂ ಸ್ಪಂದಿಸಬೇಕು, ಇವ್ರ ಕಡೆನೂ ಸ್ಪಂದಿಸಬೇಕು. ಸೊ ಇವ್ರಿಬ್ರು ಮಧ್ಯೆ ನಾವಿರೋದ್ರಿಂದ ಈ ಇವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ನಾವು ರೀಚ್ ಮಾಡೋದಕ್ಕೆ ಕ್ಯಾಂಡಿಡೇಟ್ಸ್ ನ ರೆಡಿ ಮಾಡಬೇಕು. ಅವರಿಬ್ಬರ ನಿರೀಕ್ಷೆಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹೌದೌದು, 100%. ಅವಾಗ ಮಾತ್ರ ನೀವು ಪಟ್ಟಂತಹ ಪ್ರಯತ್ನಗಳು, ಮಾಡಿದಂತಹ ಕೆಲಸಗಳು, ಈ ಸರ್ವೆಗಳೆಲ್ಲ ಸಫಲ ಆಗೋಕೆ ಸಾಧ್ಯ. 100%. ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM ಯೂತ್ ಅವರ್. ಇದು ಆಕಾಶವಾಣಿ ಬೆಂಗಳೂರು 101.3 FM. ತಾಂತ್ರಿಕ ಕಾರಣದಿಂದ ಲೈವ್ ಅಪ್ಡೇಟ್ಸ್ ಸಿಗ್ತಾ ಇಲ್ಲ, ಪರವಾಗಿಲ್ಲ. ನಾವು ಯೂತ್ ಅವರ್ ಕಾರ್ಯಕ್ರಮದಲ್ಲಿದ್ದೇವೆ. ಕಾರ್ಯಕ್ರಮನ ಮುಂದುವರಿಸಿದ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಕಿರಣ್ ಜಿ, SRN ಆದರ್ಶ ಕಾಲೇಜಿನ MCOM ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್. ಸರ್, ಮಾತನಾಡ್ತಾ ಇದ್ವಿ ವಿದ್ಯಾರ್ಥಿಗಳ ಸಿದ್ಧತೆ ಹೇಗಿರಬೇಕು, ಕಂಪನಿಗಳ ಸಿದ್ಧತೆ, ಪ್ಲೇಸ್ಮೆಂಟ್ ಸೆಲ್ಗಳ ಸಿದ್ಧತೆ ಅಂತ. ಸರಿ, ಎಲ್ಲ ಪಕ್ಕಾ ಆಗಿದೆ, ರೆಡಿ ಆಗಿದೆ. ಇವತ್ತು ನಿಮ್ಮ ಸ್ಟೂಡೆಂಟು, ಕಂಪನಿಯ ಕ್ಯಾಂಡಿಡೇಟ್ನ ಒಂದು ಇಂಟರ್ವ್ಯೂಗೆ ಅಥವಾ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನು ಸೆಟಪ್ ಮಾಡ್ಕೊಂಡಿದ್ದೀರಾ. ವಿದ್ಯಾರ್ಥಿಗಳು ಅಥವಾ ಕ್ಯಾಂಡಿಡೇಟ್ ಇಂಟರ್ವ್ಯೂನ ಫೇಸ್ ಮಾಡಬೇಕು ಅಂದರೆ ಅವರು ಯಾವ ತಯಾರಿ ಮಾಡ್ಕೊಂಡಿರಬೇಕು ಮತ್ತು ಈ ಒಂದು ಇಂಟರ್ವ್ಯೂನಲ್ಲಿ ಎಷ್ಟು ರೌಂಡ್ಸ್ ಮತ್ತು ಹಂತಗಳಿರುತ್ತೆ ಅಂತ ತಿಳಿಸ್ಕೊಡಿ.
ಮ್ಯಾಮ್ ರೌಂಡ್ಸ್ ಅಂತ ಬಂದಾಗ ಇಂಟರ್ವ್ಯೂ ರೌಂಡ್ಸ್ ಯೂಶಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಬಂದ್ರೆ ತುಂಬಾ ಕಡಿಮೆ ರೌಂಡ್ಸ್ ಇರುತ್ತೆ. ಏನು ಸೇ ಆಪ್ಟಿಟ್ಯೂಡ್ ರೌಂಡ್ ಇರುತ್ತೆ. ಆಪ್ಟಿಟ್ಯೂಡ್ ಅಂದ್ರೆ ಅವ್ರದ್ದು ರೈಟಿಂಗ್, ಲಾಜಿಕಲ್ ಸ್ಕಿಲ್ಸು, ವೊಕ್ಯಾಬ್ಯುಲರಿ ಸ್ಕಿಲ್ಸು, ರೀಸನಿಂಗ್ ಸ್ಕಿಲ್ಸು, ಇದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಒಂದು ರೌಂಡ್ಸ್ ಇರುತ್ತೆ. ಅದಾದ್ಮೇಲೆ ಅದರಲ್ಲಿ ಕ್ಲಿಯರ್ ಮಾಡಿರೋರ್ನ ಫಿಲ್ಟರ್ ಮಾಡಿ ಅವರಿಗೆ ಗ್ರೂಪ್ ಡಿಸ್ಕಷನ್ ರೌಂಡ್ಗೆ ಕರ್ಕೊಂಡು ಹೋಗ್ತಾರೆ. ಗ್ರೂಪ್ ಡಿಸ್ಕಷನ್ ರೌಂಡ್ ಅಲ್ಲಿ ಇವನು ಎಷ್ಟು ಇದು ಗ್ರೂಪ್ ಡಿಸ್ಕಷನ್ ಯೂಶಲಿ ಏನಾಗುತ್ತೆ, ಡಿಬೇಟ್ ತರ ಮಾಡ್ಬಿಡ್ತಾರೆ ಮಕ್ಕಳು. ಯೂಶಲಿ ಗ್ರೂಪ್ ಡಿಸ್ಕಷನ್ ಅಂದ್ರೆ ಡಿಬೇಟ್ ಅಲ್ಲ, ಇಟ್ ಇಸ್ ಅ ಡಿಸ್ಕಷನ್. ನನ್ನ ಪಾಯಿಂಟ್ ಏನಿದೆಯೋ ನಾನು ಅದನ್ನ ಹೇಳಿ ಬೇರೆಯವರಿಗೆ ಕೊಟ್ಬಿಡ್ಬೇಕು ಮೈಕ್. ಯೂಶಲಿ ಏನಾಗತ್ತೆ ಅಂದ್ರೆ ನೀನ್ ಹೇಳ್ತಾ ಇರೋದ್ ತಪ್ಪು ಅಂತ ಹೇಳಿನೇ ವಾದ ವಿವಾದ ನಡೆಸ್ತಾರೆ. ಇಟ್ ಈಸ್ ನಾಟ್ ಡಿಬೇಟ್, ಆಯ್ತಾ, ಇಟ್ ಈಸ್ ಅ ಡಿಸ್ಕಷನ್. ಸೊ ನಂದು ಏನಿದೆಯೋ ಪಾಯಿಂಟ್ಸ್ ನಾನು ಹೇಳ್ಬಿಟ್ಟು ಬೇರೆಯವರಿಗೆ ನಾನು ಅದನ್ನ ಕೊಟ್ಬಿಡ್ಬೇಕು. ಸೊ ಬೇರೆಯವರು ಅದನ್ನ ತಗೊಳ್ತಾರೆ. ನಾವ್ ಯಾವಾಗ ಈ ತರ ಸೌಹಾರ್ದತೆಯಿಂದ ನಾವು ಕೊಡ್ತಾ ಹೋಗ್ತೀವೋ, ದೇರ್ ಯು ಗೆಟ್ ಸೆಲೆಕ್ಟೆಡ್. ಆಯ್ತಾ, ನಾವು ವಾದಕ್ಕೆ ಯಾವಾಗ ನಿಂತ್ಕೊಳ್ತೀವೋ ಇವನು ಅಸರ್ಟಿವ್ ಆಗಿದ್ದಾನೆ, ನಾನ್ ಕೋಆಪರೇಟಿವ್ ಆಗಿದ್ದಾನೆ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಆಯ್ತಾ, ಸೊ ಗ್ರೂಪ್ ಡಿಸ್ಕಷನ್ ರೌಂಡ್ ಇರುತ್ತೆ. ಅದಾದ್ಮೇಲೆ ಫೈನಲಿ ಇಟ್ ವಿಲ್ ಬಿ HR ರೌಂಡ್. ಯೂಶಲಿ 3 ರೌಂಡ್ಸ್ ಇರುತ್ತೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ. ಅದೇ ನೀವು ಔಟ್ಸೈಡಿಗೆ ಹೋದ್ರೆ ಅವ್ರಿಗೆ ಒಂದು 5-6 ರೌಂಡ್ಸ್ ಇರುತ್ತೆ. 5-6 ರೌಂಡ್ಸ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ HR ರೌಂಡಿಗೆ ಬರ್ತಾರೆ. HR ರೌಂಡಿಗೆ ಬಂದಾಗ್ಲೂ ಅವಾಗ್ಲೂ ಅಷ್ಟೇ, ಅಲ್ಲೂ ಸ್ಯಾಲರಿ ನೆಗೋಸಿಯೇಷನ್. ಓಕೆ, ಸೊ ಸ್ಯಾಲರಿ ನೆಗೋಸಿಯೇಷನ್ ಬಂದು ಕಂಪನಿಗೆ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ನಮ್ಗೆ ಎಕ್ಸ್ಪೆಕ್ಟೇಷನ್, ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಆಫ್ ಸ್ಯಾಲರಿ ಅಷ್ಟು, ಏಕೆಂದ್ರೆ ಅವರೇ ಕೊಟ್ಬಿಟ್ಟಿರ್ತಾರೆ ದಿಸ್ ವಿಲ್ ಬಿ ದ ರೇಂಜ್ ಆಫ್ ಸ್ಯಾಲರಿ ಅಂತ. ಅಲ್ಲಿ ವಾಟ್ ಇಸ್ ಯುವರ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅಂತ ಕೇಳ್ತಾರೆ. ಓಕೆ, ಸೊ ಎಲ್ಲಾನು ನೆಗೋಷಿಯೇಟ್ ಮಾಡಿ ಫೈನಲಿ ಜಾಸ್ತಿ ಕೇಳಂಗಿಲ್ಲ. ಇಲ್ಲಿ ನಮ್ಗೆ ಏನಂದ್ರೆ ಫಿಕ್ಸ್ಡ್ ಆಗೋಗ್ಬಿಟ್ಟಿರುತ್ತೆ, ದಿಸ್ ಇಸ್ ದಿ ಪರ್ಸೆಂಟೇಜ್ ದಟ್ ಹಿ ಇಸ್ ಗೋಯಿಂಗ್ ಟು ಗೆಟ್ ಅಂತ. ಸೊ ಇಲ್ಲಿ ಪ್ಲೇಸ್ ಆಗೋದು ತುಂಬಾ ಈಸಿ. ಮತ್ತೆ ಮಕ್ಕಳದು ಅಷ್ಟೇ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಅಷ್ಟು ಕೇಟರ್ ಮಾಡಕ್ ಆಗತ್ತೋ ಇಲ್ವೋ ಅವ್ರ ನೀಡ್ಸ್ ಅನ್ನೋದನ್ನ ಯೋಚನೆ ಮಾಡ್ತೀರಾ. ಮಕ್ಕಳು ಅಷ್ಟೇ, ನನ್ನ ಸ್ಯಾಲರಿ ನನಗೆ 35,000 ಇರಬೇಕು, ನನಗೆ 40,000 ಇರಬೇಕು, ನನ್ನ ಕ್ಯಾಲಿಬರ್ ಏನಿದೆ ಅನ್ನೋದು ನನ್ನ ಮಕ್ಕಳನ್ನ ನೋಡೋದೇ ಇಲ್ಲ. ಆಯ್ತಾ, ಮಕ್ಕಳಿಗೆ ಎಕ್ಸ್ಪೆಕ್ಟೇಷನ್ ಇಸ್ ಹೈ. ನನಗೆ ಇಷ್ಟೇ ಸಂಬಳ ಬರಬೇಕು, ಈ ತರ ಕಂಪನೀಸ್ಗೆ ನಾನು ಅಟೆಂಡ್ ಮಾಡೋದು. ಆಯ್ತಾ, ಅಷ್ಟು ಕಂಪನೀಸ್ ಇಂದ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಅಷ್ಟು ಕ್ಯಾಲಿಬರ್ ಇರಬೇಕು. ಸೊ ಅಷ್ಟು ಪ್ರಿಪೇರ್ಡ್ನೆಸ್ ಮಕ್ಕಳಲ್ಲೂ ಇರಬೇಕು, ಅಷ್ಟು ಪ್ರಿಪೇರ್ ಆಗಿರ್ಬೇಕು. ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲಾ ಕಾಲೇಜಸ್ಸು ಎಲ್ಲಾ ಪ್ಲೇಸ್ಮೆಂಟ್ಸು ವರ್ಕ್ ಮಾಡುತ್ತೆ. ಆಯ್ತಾ, ಸೊ ಈಗ ರೇಂಜಸ್ ನೋಡಿದ್ರು ಈಗ ರಿಸೆಷನ್ ಟೈಮು, ಎಲ್ಲಾ ಕಡೆ ಕಂಪನಿಯಿಂದ ಆಚೆ ಹಾಕೋದನ್ನೇ ನೋಡ್ತಿರ್ತಾರೆ ಹೊರತು ಯಾವ್ದೂ ಒಳಗಡೆ ಇಟ್ಕೊಂಡು ಯಾರು ಪರ್ಫಾರ್ಮ್, ಡೂ ಆರ್ ಡೈ ಸಿಚುಯೇಷನ್ ಈಗ. ಆಯ್ತಾ, ಇಫ್ ಯು ಪರ್ಫಾರ್ಮ್ ವೆಲ್ ನೀವ್ ಇರ್ತೀರಾ, ಇಲ್ಲ ಅಂದ್ರೆ ನಿಮ್ಮನ್ನ ತೆಗಿತಾರೆ. ರಿಸೆಷನ್ ಟೈಮ್ ಯಾರಿಗೂ ಅಷ್ಟೊಂದು ಜನ ಬೇಡ. ಅಂಡ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಇವಾಗ ಎಲ್ಲಾ ಕಡೆ. ಪೋಸ್ಟ್ ಕೋವಿಡ್ ನಮ್ಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಂದಿರೋದ್ರಿಂದ ಎಂಪ್ಲಾಯೀಸ್ ಹತ್ರ ನೀವು ಮುಂಚೆ ಏನಾಗ್ತಿತ್ತು, ಲಾಗಿನ್ ಟೈಮ್ 9 hours ಇತ್ತು. ಈಗ ಲಾಗಿನ್ ಟೈಮ್, ಲಾಗೌಟ್ ಟೈಮ್ ಎಲ್ಲ ಏನೂ ಇಲ್ಲ. ಎನಿ ಟೈಮ್ ನಿಮ್ ಕೆಲಸ ಬರುತ್ತೆ, ಎನಿ ಟೈಮ್ ನೀವು ವರ್ಕ್ ಮಾಡ್ತಿರ್ತೀರಾ. ನಾನು ಎಷ್ಟೋ ಸಲ ನೋಡಿದೀನಿ 9 o'clock ಇಂದ ನೈಟ್ 10 o'clock ಇಂದ ನೈಟ್ ವರ್ಗೂ ಬರ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತಾರೆ ಕೆಲಸ. ಆಯ್ತಾ, ಇದನ್ನ ನಾವು ಕಂಪನೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ಫ್ಲೆಕ್ಸಿಬಿಲಿಟಿಗೆ ಇವರು ಅಡ್ಜಸ್ಟ್ ಆಗ್ಬೇಕು. ಸ್ಟ್ರೆಸ್ ನ ಹ್ಯಾಂಡಲ್ ಮಾಡೋ ತರ ಇರಬೇಕು. ರೊಟೇಷನಲ್ ಶಿಫ್ಟ್ಸ್ ನ ತಗೊಳ್ಳೋ ಅಂತ ಹ್ಯಾಂಡಲ್ ಮಾಡೋಂತ ಸಿಚುಯೇಷನ್ ಇರಬೇಕು. ಎಷ್ಟೋ ಜನ ಮಕ್ಕಳಲ್ಲಿ ಅದಿರಲ್ಲ. ಅದೇ ಕಟು ಸತ್ಯ, ಕಹಿ ಸತ್ಯ ಅಂತ. ನಾವ್ ಏನ್ ಪ್ರಿಪೇರ್ಡ್ನೆಸ್ ಅಂತ ತೋರಿಸ್ತೀವೋ ಆ ಪ್ರಿಪೇರ್ಡ್ನೆಸ್ ಮಕ್ಕಳಲ್ಲೂ ಇರಬೇಕು. ಇದರ ಜೊತೆಗೆ ಇಂಟರ್ವ್ಯೂ, ನೀವು ಕಾಲೇಜಲ್ಲಿ ಒಳಗಿದ್ದಾಗಲೂ ಆಗಿರ್ಬೋದು, ಔಟ್ಸೈಡ್ ಹೋದಾಗಲೂ CV ಅಥವಾ ಅವರ ರೆಸ್ಯೂಮ್ ಅಂತ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಿಂದು ರೆಸ್ಯೂಮ್ ತಯಾರು ಮಾಡಿದ್ಯಾ, ಹೆಂಗಿದೆ ತೋರಿಸೋಣ, ಅಟ್ರಾಕ್ಟಿವ್ ಆಗಿದೆಯಾ ಅಂತ ಕೆಲವು ಫ್ರೆಂಡ್ಸಲ್ಲೇ ಮಾತಾಡ್ಕೊಳ್ಳೋಂಥದ್ದು ಕೇಳಿದ್ದೀವಿ. ಈ ರೆಸ್ಯೂಮ್ ತಯಾರಿಸುವಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಅಂತ? ಮ್ಯಾಮ್, ಯೂಶಲಿ ರೆಸ್ಯೂಮ್ ಅಂತ ಬಂದಾಗ ಅವರು ಎಕ್ಸ್ಪೀರಿಯನ್ಸ್ ಇದ್ರೆ CV ಅಂತ ಯೂಶಲಿ ಕರಿತೀವಿ, ರೆಸ್ಯೂಮೆ ಅಂತಾನೆ ಕರಿತೀವಿ. ಆಯ್ತಾ, ರೆಸ್ಯೂಮೆ ಬಿಲ್ಡಿಂಗ್ ಅಂತದ್ದು ಒಂದ್ ಸೆಷನ್ ಕೊಟ್ಟಿರ್ತಾರೆ. ಆಯ್ತಾ, ಒಂದೊಂದ್ ಕಂಪ್ನಿಗೆ ಒಂದೊಂದ್ ತರ ರೆಸ್ಯೂಮೆ ಇರುತ್ತೆ, ಯೂಶಲಿ ಇರುತ್ತೆ. ಆಯ್ತಾ, ನಾರ್ಮಲಿ ಒಂದ್ ರೆಸ್ಯೂಮೆ ಅಂತ ಬಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಹೋಗ್ತಿದೆ ಅಂದ್ರೆ ಆ ಕಂಪನಿನ ರಿಸರ್ಚ್ ಮಾಡ್ಬೇಕು. ಫಸ್ಟ್ ಅವನು ಆ ಕಂಪನಿ ಬಗ್ಗೆ ತಿಳ್ಕೋಬೇಕು. ಕಂಪನಿದು ವಿಷನ್ ಏನು, ಕಂಪನಿದು ಮಿಷನ್ ಏನು, ಕಂಪನಿ ಏನ್ ಮಾಡ್ತಾ ಇದೆ, ಯಾವ
ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಯಾವ ಥರ ಪ್ರಾಡಕ್ಟ್ಸ್ ಅವ್ರು ನಡ್ಕೊಂಡು ಹೋಗ್ತಾ ಇದೆ, ಅದೆಲ್ಲನೂ ನೋಡ್ಕೋಬೇಕು. ಅವನು ಕಂಪನಿ ಬಗ್ಗೆ ರಿಸರ್ಚ್ ಮಾಡಬೇಕು. ಡೈರೆಕ್ಟಾಗಿ ನಂಗೆ ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನಾನು ಹೊಟ್ಟೋಗ್ಬಿಟ್ರೆ ನಾನು ಏನು ಪ್ರಿಪೇರೇ ಆಗಿರೋದಿಲ್ಲ, ಕಂಪನಿ ಬಗ್ಗೆ ನಂಗೆ ಏನೂ ಗೊತ್ತಿರೋದಿಲ್ಲ. ವಾಟ್ ಡು ಯು ನೋ ಅಬೌಟ್ ಮೈ ಕಂಪನಿ ಅಂತ ಕೇಳಿದ್ರೆ ಇವನಿಗೆ ಏನೂ ಗೊತ್ತಿರೋದಿಲ್ಲ, ಇವನೇನು ಆನ್ಸರ್ ಮಾಡಕ್ ಆಗೋದೇ ಇಲ್ಲ. ಅವನು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡಿರ್ಬೇಕು, ರಿಸರ್ಚ್ ಮಾಡಿರ್ಬೇಕು ಕಂಪನಿ ಬಗ್ಗೆ, ಆಮೇಲೆ ಅವ್ನು ಹೋಗ್ಬೇಕು. ಅವಾಗ ಅವನಿಗೆ ಒಂದು ಐಡಿಯಾ ಇರುತ್ತೆ, ನಾನು ಈ ಕಂಪನಿಗೆ, ಯಾಕೆಂದ್ರೆ ನನ್ನ ಕರಿಯರ್ ಆಬ್ಜೆಕ್ಟಿವ್ ಅಂತ ಕೊಡ್ತೀನಿ. ಆಬ್ಜೆಕ್ಟಿವ್ ಅಲ್ಲಿ ನನ್ನ ಕಂಪನಿಗೆ ಯಾವ ತರ ಬೇಕೋ ಆ ತರಾನೇ ನಾನು ಆಬ್ಜೆಕ್ಟಿವ್ ಕೊಡೋಕ್ಕಾಗೋದು. ನಾನು ಏನು ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಬೇಕು. ಇವಾಗ ನಾನು ಯಾವುದೋ ಒಂದು ಪೊಸಿಷನ್ಗೆ ಅಪ್ಲೈ ಮಾಡ್ತಿರ್ತೀನಿ, ನನ್ನ ಆಬ್ಜೆಕ್ಟಿವ್ ಅದಕ್ಕೆ ಸೂಟೇ ಆಗಲ್ಲ. ಆಬ್ಜೆಕ್ಟಿವ್ ಅಂದ್ರೆ ಏನು? ಉದ್ದೇಶ. ಈ ಉದ್ದೇಶ ಏನಿದೆಯೋ ನಾನು ಆ ಕಂಪ್ನಿಗೆ ಸೂಟ್ ಆಗೋ ಉದ್ದೇಶ ಕೊಡಬೇಕು. ನನ್ನ ಆಬ್ಜೆಕ್ಟಿವ್ಗೂ ಅವ್ರಿಗೂ ಮ್ಯಾಚೇ ಆಗಲ್ಲ ಅಂದ್ರೆ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಸುಮ್ಮನೆ ರೆಸ್ಯೂಮೆ ಹಿಂಗ್ ತಿರುಗಿಸ್ ಹಾಕ್ಬಿಡಲ್ಲ, ರೆಸ್ಯೂಮೆನಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. ಆಯ್ತಾ? ರೆಸ್ಯೂಮೆನಲ್ಲಿ ಯು ಹ್ಯಾವ್ ಟು ಬಿಲ್ಡ್ ಅ ಕರಿಯರ್ ಆಬ್ಜೆಕ್ಟಿವ್ ಫಸ್ಟ್ ಮೇನ್ ಥಿಂಗ್ ಬೇಕಾಗಿರೋದು ಕರಿಯರ್ ಆಬ್ಜೆಕ್ಟಿವ್. ಅದಾದ್ಮೇಲೆ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್, ನೆಕ್ಸ್ಟ್ ನಿಮ್ ಸ್ಕಿಲ್ಸ್ ಏನೇನಿದೆಯೋ, ಏನೇನ್ ಸ್ಕಿಲ್ಸ್ ತಗೊಂಡ್ ಬಂದಿದ್ದೀರಾ, ನೆಕ್ಸ್ಟ್ ಅಚೀವ್ಮೆಂಟ್ಸ್ ಅಂಡ್ ಅವಾರ್ಡ್ಸ್ ನಿಮ್ಗೆ ಏನೇನ್ ಬಂದಿದೆ ಇದನ್ನೆಲ್ಲ ಹಾಕ್ಬೇಕು. ನೆಕ್ಸ್ಟ್ ಸ್ಟ್ರೆಂತ್ಸ್, ವೀಕ್ನೆಸಸ್ ಯೂಶಲಿ ಹಾಕಲ್ಲ. ಆಯ್ತಾ? ದೆನ್ ಕಮ್ಸ್ ಯುವರ್ ಪರ್ಸನಲ್ ಥಿಂಗ್. ಪರ್ಸನಲ್ ಹಾಬೀಸ್ ಎಲ್ಲ ಹಾಕೊಂಡಿರ್ತಾರೆ. ಹಾಬೀಸ್ ಎಲ್ಲ ನಾಟ್ ರಿಕ್ವೈರ್ಡ್. ಏನಕ್ಕೆ ಬೇಕು ಹಾಬೀಸ್ ಎಲ್ಲ? ಕಂಪನಿಗೆ ಏನ್ ಇದಕ್ಕೆ ಕಟ್ಕೊಂಡು ಇವಾಗ ಆ ತರದೆಲ್ಲ ಏನು ಇಲ್ಲ ಮ್ಯಾಮ್. ಕಂಪನೀಸ್ ಎಕ್ಸ್ಪೆಕ್ಟೇಷನ್ ಇಸ್ ಡಿಫರೆಂಟ್. ಸಿ ಇಟ್ ವಿಲ್ ಕನ್ಸಿಡರ್ 5% ವೇಟೇಜ್ ಆರ್ 2% ವೇಟೇಜ್. ಆಯ್ತಾ? ಅವ್ರಿಗೆ ಬೇಕಾಗಿರೋದು ನೀವು ಕೆಲಸ ಮಾಡ್ತೀರಾ ಇಲ್ವಾ ಅಂತ. ನಿಮ್ ಹಾಬೀಸ್ ಇಟ್ಕೊಂಡು ಅವ್ರಿಗೆ ಏನು ಬೇಕಾಗಿಲ್ಲ. ನಿಮ್ ಪರ್ಸನಲ್ ಇನ್ಫಾರ್ಮೇಶನ್, ಆರ್ ಯು ಮ್ಯಾರಿಡ್ ಆರ್ ಸಿಂಗಲ್, ಅದೆಲ್ಲ ಅವ್ರಿಗೆ ಬೇಕಾಗೇ ಇಲ್ಲ. ಸೊ ಡೋಂಟ್ ಗಿವ್ ಸಚ್ ಇನ್ಫಾರ್ಮೇಶನ್. ಅದೆಲ್ಲ ನಾಟ್ ರಿಕ್ವೈರ್ಡ್ ಮ್ಯಾಮ್. ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ ಸ್ಕಿಲ್ ಸೆಟ್ ಏನಿದೆ ಅಂತ, ನೀವೇನ್ ಅಚೀವ್ ಮಾಡಿದೀರಾ ಅಂತ. ನೀವು ಬೇಕಾದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ಬೋದು. ಪ್ರೀವಿಯಸ್ ಎಲ್ಲಾದ್ರೂ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ ಅದ್ರದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ಬೋದು. ಯೂಶಲಿ ಏನಾಗುತ್ತೆ ಅಂದ್ರೆ ಇಂಟರ್ವ್ಯೂ ಅಂತ ಬಂದಾಗ ನಿಮ್ದು ಪ್ರೀವಿಯಸ್ ಎಂಪ್ಲಾಯರ್ ನ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಓಕೆ, ಆ ಪ್ರೀವಿಯಸ್ ಎಂಪ್ಲಾಯರ್ನ ಬಿಡಬೇಕು ಅಂತ ಹೇಳಿದ್ರೆ ಯೂಶಲಿ ಕ್ಯಾಂಡಿಡೇಟ್ಸ್ ಮಾಡೋ ಇದೇನಂದ್ರೆ ಪ್ರೀವಿಯಸ್ ಎಂಪ್ಲಾಯರ್ ಸರಿ ಇಲ್ಲ, ಅದಕ್ಕೆ ನಾವು ಅವ್ರನ್ನ ಬಿಟ್ಟು ಬಂದ್ವಿ ಅಂದ್ರೆ ಯು ಆರ್ ಗಿವಿಂಗ್ ಸಮಥಿಂಗ್ ನೆಗೆಟಿವ್ ಅಬೌಟ್ ಯುವರ್ ಪ್ರೀವಿಯಸ್ ಎಂಪ್ಲಾಯಿ. ಯು ಶುಡ್ ನಾಟ್ ಡೂ. ಅದನ್ನ ನೀವು ಮಾಡಬಾರ್ದು. ಪ್ರೀವಿಯಸ್ ಎಂಪ್ಲಾಯರ್ಸ್ ಬಗ್ಗೆ ನಿಮ್ಗೆ ಏನು ಬೇಡ. ನೀವು ಕರಿಯರ್ ಗ್ರೋತ್ ನ ನೋಡ್ಕೊಂಡು ಬಿಟ್ಟಿರ್ತೀರಾ. ಅದೆಲ್ಲ ಹೇಳ್ಬಾರ್ದು ಮ್ಯಾಮ್. ಸಂಬಳ ಕಡಿಮೆ ಅದೆಲ್ಲ ಏನು ಇಲ್ಲ. ನೆಗೆಟಿವ್ ಅದೆಲ್ಲ ಯು ಶುಡ್ ನಾಟ್ ಟೆಲ್ ನೆಗೆಟಿವ್ ಅಬೌಟ್ ದಟ್ ಕಂಪನಿ. ಅದ್ ಎಷ್ಟು ವರ್ಷ ನಿಮಗೆ ಸಂಬಳ ಕೊಟ್ಟು ನಿಮ್ಗೆ ಅನ್ನ ಹಾಕಿ ನಿಮ್ಗೆ ಕಳಿಸಿರ್ತಾರೆ. ಸಡನ್ ಆಗಿ ನಿಮ್ ಕರಿಯರ್ ಗ್ರೋತ್ ನೀವು ನೋಡ್ಕೊಂಡು ಆ ಕಂಪನಿ ಸರಿ ಇಲ್ಲ ಅಂತ ಹೇಳೋದು ನೆಸೆಸಿಟಿ ಇಲ್ಲ. ಬೇಡ ನಿಮ್ಗದು. ಆ ಕಂಪನಿ ಬಿಟ್ಟು ಬಂದಿರೋದು ಇಟ್ ಇಸ್ ಫಾರ್ ಯುವರ್ ಕರಿಯರ್ ಗ್ರೋತ್ ಅಷ್ಟೇ. ಯು ಹ್ಯಾವ್ ಟು ಪ್ರೂವ್. ನೀವು ಈ ಕಂಪನಿಗೆ ಆಸ್ತಿ ಅನ್ನೋದನ್ನ ಹೆಂಗ್ ಪ್ರೂವ್ ಮಾಡ್ತೀರಾ ಅನ್ನೋದು ನೀವು ಎಕ್ಸಿಬಿಟ್ ಮಾಡಬೇಕು. ಎಕ್ಸ್ಪ್ಲೋರ್ ಮಾಡಿ ಎಕ್ಸಿಬಿಟ್ ಮಾಡಿ ತಗೊಂಡ್ ಬಂದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ. ನೀವು ಪ್ರೀವಿಯಸ್ ಎಂಪ್ಲಾಯರ್ ಸರಿ ಇಲ್ಲ ಅನ್ನೋದನ್ನ ಹೇಳಿ ಇವ್ರಿಗೇನು ಆಗ್ಬೇಕಾಗಿಲ್ಲ. ನಾಳೆ ಇನ್ನೊಂದು ಕಂಪನಿಗೆ ಹೋದ್ರೆ ಈ ಕಂಪನಿ ಬಗ್ಗೆ ಹೇಳ್ತೀರಾ, ಸೊ ಇಮಿಡಿಯೇಟ್ ಆಗಿ ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಆಯ್ತಾ? ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಐ ಹ್ಯಾವ್ ಕಮ್ ಟುವರ್ಡ್ಸ್ ಮೈ ಕರಿಯರ್ ಗ್ರೋತ್ ಅಷ್ಟೇ. ಇದನ್ನ ನೀವು ಹೇಳಿದ್ರೆ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳಿ, ನನ್ ಕರಿಯರ್ ಗ್ರೋತ್ಗೋಸ್ಕರ ನಾನು ಬಂದಿದ್ದೀನಿ ಅಂತ. ಹಂಗಾದ್ರೆ ಅಲ್ಲಿ ಇರ್ಲಿಲ್ವಾ ಬಿಡ್ಲಿ ಅದು ಅವ್ರು ಬೇಡ. ನೀವು ಇಲ್ಲಿ ಆನ್ಸರ್ ಮಾಡ್ಬೇಕಾದಾಗ ಈಸಿಯಾಗಿ ಸಿಂಪಲ್ ವೇನಲ್ಲಿ ಆನ್ಸರ್ ಮಾಡ್ಬೇಕು. ಮತ್ತೆ ನಿಮ್ ರೆಸ್ಯೂಮ್ ಏನಿರುತ್ತೆ ಯಾವಾಗ್ಲೂ ತುಂಬಾ 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 ಸಿಂಪಲ್ ಆಗಿರ್ಬೇಕು. ತುಂಬಾ ಏನೇನೋ ವರ್ಡ್ಸ್ ನ ಯೂಸ್ ಮಾಡಬಾರ್ದು. ತುಂಬಾ ಫೋಟೋಸ್ ಎಲ್ಲ ಹಾಕ್ತಾರೆ ಕೆಲವು ರೆಸ್ಯೂಮೆನಲ್ಲಿ. ಫೋಟೋನೇ ಪ್ರೊಜೆಕ್ಟ್ ಮಾಡ್ತಾರೆ. ನಿಮ್ ಫೋಟೋ ನೀವೇ ಎದುರುಗಡೆ ಇರ್ಬೇಕಾದ್ರೆ ನಿಮ್ ಫೋಟೋ ಇಟ್ಕೊಂಡು ಅವ್ರೇನ್ ಮಾಡ್ಬೇಕು. ಸೊ ರೆಸ್ಯೂಮೆ ಶುಡ್ ಬಿ ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಒಂದು ಪಾಸ್ಪೋರ್ಟ್ ಸೈಜ್ ಕಾರ್ನರ್ ಅಲ್ಲಿ ಒಂದು ಬಳಸಬಹುದು. ಅದು ಕಂಪನಿ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ. ನೀವು ಸುಮ್ನೆ ನಿಮ್ ರೆಸ್ಯೂಮೆ ತಗೊಂಡ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಅದನ್ನ ಪೇಸ್ಟ್ ಮಾಡ್ತಾರೆ. ನಾಟ್ ರಿಕ್ವೈರ್ಡ್. ಬೇಡ ಅದು ನಿಮ್ಗೆ. ಏನಕ್ಕೆ ಬೇಕು ಅದು? ಅವ್ರು ನಿಮ್ಮನ್ನ ಇಟ್ಕೊಂಡು ನಿಮ್ ಫೋಟೋ ಇಟ್ಕೊಂಡು ಅವ್ರೇನ್ ಮಾಡ್ಬೇಕಾಗಿದೆ? ನಿಮ್ ಕೆಲಸ ಮಾಡ್ಬೇಕು. ಕೆಲಸ ಮಾಡಿರೋದಕ್ಕೆ ನಿಮ್ಗೆ ಅವರು ಸಂಬಳ ಕೊಡ್ತಾರೆ ಅಷ್ಟೇ. ಅವ್ರೇನಾದ್ರೂ ಅವ್ರ ಡಾಕ್ಯುಮೆಂಟೇಶನ್ ಫೋಟೋ ಬೇಕು ಅಂದ್ರೆ ನಿಮ್ ಕೆಲಸ ಸಿಕ್ಕಿದ್ಮೇಲೆ ಅವ್ರು ತಗೋತಾರೆ ಅಷ್ಟೇ. ಅದು ಮುಗಿಯುತ್ತೆ. ಸೊ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲ್ ಆಗಿರ್ಬೇಕು ನಿಮ್ ರೆಸ್ಯೂಮೆ. ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರೀಡಬಲ್ ಆಗಿರ್ಬೇಕು. ವರ್ಡ್ಸ್ ಏನೇನೋ ಹಾಕೊಂಡ್ಬಿಟ್ರೆ ಇಟ್ ಈಸ್ ನಾಟ್ ರೀಡಬಲ್. ಆಯ್ತಾ? ತುಂಬಾ ಪ್ಲೆಸೆಂಟ್ಫುಲ್ ಆಗಿರ್ಬೇಕು, ಪ್ರೆಸೆಂಟ್ಫುಲ್ ಆಗೂ ಇರ್ಬೇಕು ನಿಮ್ ರೆಸ್ಯೂಮೆ. ಐ ಆಮ್ ವೆರಿ ಇಂಪ್ರೆಸ್ಡ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಈಗ ಇಷ್ಟೆಲ್ಲ ತಯಾರಿ ಇರಬೇಕು, ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ರಿ.
ಇದ್ರ ಜೊತೆಗೆ ಕೆಲವರು ನಾನು ಗಮನಿಸಿದ್ದೀನಿ, ನಾಳೆ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಡಾರ್ಕ್ ಕಲರ್ದು ತುಂಬ ಹೈಲೈಟ್ ಆಗುವಂಥ ಡ್ರೆಸ್ ಹಾಕೊಳ್ಳಲ್ಲ, ಲೈಟ್ ಕಲರ್ ಇರಬೇಕು ಅಂತ ಹೇಳ್ತಾರೆ. ಈ ಡ್ರೆಸ್ ಅಪಿಯರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅನ್ಸುತ್ತಾ ಹೇಗೆ ಅಂತ? ಹೌದು ಮ್ಯಾಮ್, ಡ್ರೆಸ್ ಅಪಿಯರೆನ್ಸ್ ನಾನ್ ರೀಸೆಂಟ್ ಆಗಿ ಕೇಳ್ಪಟ್ಟಿದ್ದು ಏನು ಅಂದ್ರೆ ನಿಮ್ ಬೆಲ್ಟ್ ನಿಮ್ ಶೂಸ್ ಎರಡು ಮ್ಯಾಚ್ ಮಾಡ್ಬೇಕು. ಓಕೆ. ನೀವು ಹಾಕೊಳ್ಳೋ ಬೆಲ್ಟ್ ಮತ್ತೆ ನಿಮ್ ಶೂಸ್ ಮ್ಯಾಚ್ ಆಗಿರ್ಬೇಕಂತೆ. ಸೊ ಆ ತರಾನು ಕಂಪನಿ ಅಬ್ಸರ್ವ್ ಮಾಡ್ತಾರೆ. ಅಲ್ಲ, ಕೆಲಸಕ್ಕೆ ಈ ಬೆಲ್ಟ್ ಶೂ ಏನ್ ಸಂಬಂಧ ಅಂತ? ಏನು ಇಲ್ಲ, ಹೌ ಆರ್ ಯು ಗೋಯಿಂಗ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಅಂತ ಅದರಲ್ಲಿ ಗೊತ್ತಾಗತ್ತೆ, ಹೆಂಗೆ ನೀವು ಪ್ರೆಸೆಂಟ್ ಮಾಡ್ತೀರಾ ಅಂತ. ಮತ್ತೆ ಎಷ್ಟೋ ಕಂಪನೀಸ್ ಅಲ್ಲಿ ಪರ್ಫ್ಯೂಮ್ಸ್ ಇದೇ ಪರ್ಫ್ಯೂಮ್ ಹಾಕೊಂಡ್ ಬರ್ಬೇಕು ಅನ್ನೋದು ಇದೆ ಅಂತೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ರೀಸೆಂಟ್ಲಿ. ಕಂಪನಿಗಳಲ್ಲಿ ಈ ತರ ಪರ್ಫ್ಯೂಮ್ಸ್ ಇದ್ರೆ ಹಾಕೊಂಡ್ ಬರ್ಬೇಕು ಅನ್ನೋ ತರ. ಸೊ ನಾರ್ಮಲಿ ಬಾಯ್ಸ್ ಅಂತ ಹೇಳಿದ್ರೆ ದೇ ಕಮ್ ಇನ್ ಅ ಡೀಸೆಂಟ್ ಫಾರ್ಮಲ್ ವೇರ್ ಅಂತ ಬಂದಾಗ ಇಟ್ ವಿಲ್ ಬಿ ವೈಟ್ ಶರ್ಟ್ ಅಂಡ್ ಬ್ಲಾಕ್ ಪ್ಯಾಂಟ್. ಯಾರೇ ನೋಡಿದ್ರು ಮ್ಯಾಕ್ಸಿಮಮ್ ಅವ್ರು ಬರೋದು ವೈಟ್ ಶರ್ಟ್ ಅಂಡ್ ಬ್ಲಾಕ್ ಪ್ಯಾಂಟ್. ನೋಡೋದಕ್ಕೆ ಪ್ರೆಸೆಂಟಬಲ್ ಆಗಿರ್ಬೇಕು, ಮತ್ತೆ ನೀಟ್ಲಿ ಗ್ರೂಮ್ಡ್, ಆಯ್ತಾ, ನೀಟಾಗಿ ತಲೆ ಬಾಚಿರ್ಬೇಕು, ಗಡ್ಡ ಬಳಸಿರ್ಬೇಕು, ಆಯ್ತಾ, ಪ್ರೆಸೆಂಟಬಲ್ ಆಗಿರ್ಬೇಕು. ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮನ್ನ ಹೈಯರ್ ಮಾಡ್ಬೇಕು ಅಂತ ಇರ್ಬೇಕು, ಯಾವಾಗ ಇವ್ನು ಹೋಗ್ತಾನಪ್ಪ ಅಂತ ಇರಬಾರ್ದು. ಸೊ ಆ ತರ ಇರ್ಬೇಕು. ಹುಡುಗಿರು ಅಂತ ಬಂದಾಗ ಯೂಶಲಿ ಡೀಸೆಂಟ್ ಡ್ರೆಸ್ ಅಲ್ಲಿ ಬರಬೇಕು, ನಾಟ್ ಅ ಸಾರಿ ಬಟ್ ಅಟ್ ಲೀಸ್ಟ್ ಅ ಡೀಸೆಂಟ್ ಡ್ರೆಸ್. ಸೊ ಇದು ಇಂಟರ್ವ್ಯೂ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ವಿಷಯ ಆಗುತ್ತೆ. ಅಟೈರ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಸಮಯ 4:46. ಯೂತ್ ಅವರ್ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಿರಣ್ ಜಿ, SRN ಆದರ್ಶ ಕಾಲೇಜಿನ MCom ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ನಮ್ಮ ಜೊತೆಯಾಗಿದ್ದಾರೆ. ಉದ್ಯೋಗದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದಾರೆ. ಕಾಲೇಜಲ್ಲಿ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದು, ಕಂಪನಿಗಳ ನಿರೀಕ್ಷೆಗಳೇನಿರುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಸರ್, ನೀವು ಹೇಳಿದ ಹಾಗೆ ಅವರ ಅಟೈರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೆಸ್ಯೂಮ್ ಎಲ್ಲ ಆಯಿತು. ಈಗ ನೀವೊಂದು ಪ್ಲೇಸ್ಮೆಂಟ್ ಸೆಂಟರ್ ಏನಿರುತ್ತೆ, ಅವರು ಎಂಪ್ಲಾಯರ್ನ ಕರೆಸಿರ್ತೀರಾ, ನಿಮ್ಮ ಸ್ಟೂಡೆಂಟ್ನಲ್ಲಿ ಕೂರಿಸಿರ್ತೀರಾ, ಇಂಟರ್ವ್ಯೂ ಆಗತ್ತೆ. ಇಂಟರ್ವ್ಯೂ ಮುಗಿಸಿ ಹೊರಬಂದಂತಹ ಕ್ಯಾಂಡಿಡೇಟ್ ಅಥವಾ ವಿದ್ಯಾರ್ಥಿಗೆ ಒಂದು ನಿರೀಕ್ಷೆ ಇರುತ್ತೆ, ನಾನು ಇಂಟರ್ವ್ಯೂ ಮುಗಿಸಿದ್ದೀನಿ, ನಂಗೆ ಕೆಲಸ ಸಿಗುತ್ತೆ, ಈ ಥರ ಎಲ್ಲ ಅವರಲ್ಲಿ ಓಡ್ತಾ ಇರುತ್ತೆ ತಲೆಯಲ್ಲಿ ಐಡಿಯಾಸ್ಗಳು. ಈ ನಿರೀಕ್ಷೆಗಳನ್ನ ಇಟ್ಕೊಂಡಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಉತ್ತರ ಸ್ಪಷ್ಟವಾದಂಥ ಆಗಿದ್ದೀರಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತ? ಮ್ಯಾಮ್, ಯೂಶಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗೋಗ್ಬಿಡುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಒಂದ್ ರೌಂಡ್ ಇಲ್ಲಿ, ಒಂದ್ ರೌಂಡ್ ಆಫೀಸ್ ಅಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಎಲ್ಲಾ ರೌಂಡ್ಸ್ 90% ಕಂಪನೀಸ್ ಎಲ್ಲಾ ರೌಂಡ್ಸ್ ಕಾಲೇಜಲ್ಲೇ ಮುಗ್ಸಕ್ಕೆ ನೋಡ್ತಾರೆ. ಅವ್ರು ಡೈರೆಕ್ಟ್ ಆಗಿ ಆಫರ್ ಲೆಟರ್ ಕೊಡ್ತಾರೆ. ಯಾವುದೋ ಒಂದು 10% ಕಂಪನೀಸ್ ಅವ್ರು HR ರೌಂಡ್ ಅಲ್ಲಿ ಆಫೀಸ್ ಅಲ್ಲಿ ಇಟ್ಟಿರ್ತಾರೆ. ಬಿಕಾಸ್ ಕ್ಯಾಂಪಸ್ ಬಂದು ಅಲ್ಲಿ ಕಂಪನಿ ಬಂದು ನೋಡ್ಲಿ ಅನ್ನೋದಕ್ಕೊಂದು ಕಾರಣಕ್ಕೆ ಅವ್ರು ಅಲ್ಲಿಗೆ ಬರೋದಕ್ಕೆ ಹೇಳ್ತಾರೆ. ಇಲ್ಲಿ ಏನ್ 90% ಅವ್ರು ಇಲ್ಲಿ ಕೊಟ್ಟಿರ್ತಾರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಆಫರ್ ಲೆಟರ್ ಸಿಕ್ಬಿಡುತ್ತೆ. ಇವಾಗ ಯಾವ್ದಾದ್ರು ಕಂಪನಿನಲ್ಲಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ, ರೌಂಡ್ಸ್ ಎಲ್ಲ ಕ್ಲಿಯರ್ ಮಾಡಿದೀರಾ ಅಂತ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಿಮ್ಮನ್ನು ಕರೆದ್ಬಿಟ್ಟು ಆಫರ್ ಲೆಟರ್ ಕೊಡ್ತಾರೆ. ಇದು ಬರೀ ಆಫರ್ ಲೆಟರ್ ಅಷ್ಟೇ, ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ. ಆಫರ್ ಅಂತ ಹೇಳಿರೋದು ನಿಮಗೆ ನಾವು ಆಫರ್ ಮಾಡಿದೀವಿ, ನಿಮ್ಗೆ ಜಾಬ್ ನ ನಾವು ಇವಾಗ ಕೊಟ್ಟಿದೀವಿ. ನೀವು ಆಫರ್ ಲೆಟರ್ ತಗೊಂಡ್ಮೇಲೆ ನೀವು ಕೂತ್ಕೊಂಡು ಕಂಪನಿ ಬಗ್ಗೆ ಅಗೇನ್ ರಿಸರ್ಚ್ ಮಾಡಬೇಕು. ನಿಮ್ಮ ಪಿಯರ್ ಅವ್ರು ಯಾರಿರ್ತಾರೆ ಅಂದ್ರೆ ನಿಮ್ ಫ್ರೆಂಡ್ಸ್, ನಿಮ್ ರಿಲೇಟಿವ್ಸ್, ನಿಮ್ ತಂದೆ ತಾಯಿ, ಇವ್ರನ್ನೆಲ್ಲ ಕೇಳ್ತೀರಾ. ನಿಮ್ಗೆ ಈ ಕೆಲಸ ಬಂದಿರೋದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೀವು ರಿಸರ್ಚ್ ಮಾಡಿ ಚೆಕ್ ಮಾಡ್ಬೇಕು, ಹೋಗೋದಾ ಬೇಡವಾ. ಈಗಿನ ಪ್ರೆಸೆಂಟ್ ಟ್ರೆಂಡ್ ಮಕ್ಳಿಗೆ ಹೆಂಗಿರತ್ತೆ ಅಂದ್ರೆ, ಫ್ರೆಂಡ್ಸ್ ಬೇಡ ಅಂದ್ರೆ ಬೇಡ, ಫ್ರೆಂಡ್ಸ್ಗೆ ಇಷ್ಟ, ಅವ್ರಿಗೆ ಬೇಡ ಅಂದ್ರೆ ಬೇಡ ಅನ್ನೋ ತರ ಇದ್ ಬಿಡ್ತಾರೆ. ಸೊ ಆ ತರದೆಲ್ಲ ಇಲ್ಲ. ನೀವೇ ಕೂತು ಫೈನಲ್ ಡಿಸಿಷನ್, ಎಲ್ರದ್ದು ಒಪಿನಿಯನ್ ತಗೋಬೇಕು. ಡಿಸಿಷನ್ ಮೇಕರ್ ಇಸ್ ಯು. ನಿಮ್ಮ ಫ್ಯಾಮಿಲಿ ಕಂಡೀಷನ್ ನೀವು ನೋಡ್ಬೇಕು. ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ನಿಮಗ್ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಆಫರ್ ಲೆಟರ್ ನ ತಗೊಂಡು ನೀವು ಯೂಶಲಿ ಕ್ಯಾಂಪಸ್ ಅಲ್ಲೇ ಆಗಿರೋಂತ ಕೊಟ್ಟಿರ್ತಾರಲ್ಲ ಆಫರ್ ಲೆಟರ್, ಅವರು ಒಂದು ಜಾಯ್ನಿಂಗ್ ಡೇಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಕಂಪನಿಗೆ ಹೋಗಿ ಆಲ್ ಡಾಕ್ಯುಮೆಂಟೇಶನ್, ಅವ್ರಿಗೆ ಯೂಶಲಿ ಏನೇನೋ ಡಾಕ್ಯುಮೆಂಟೇಶನ್ ಇರುತ್ತೆ, ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ಆ ಕಂಪನಿಯವರು ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಯೂಶಲಿ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ಆಫರ್ ಲೆಟರ್ ಬಂದಿದ ತಕ್ಷಣ ಜಾಬ್ ಸಿಕ್ಬಿಟ್ಟಿದೆ ಅನ್ನೋ ತರ ಒಂದು ಕನ್ಫರ್ಮೇಶನ್. ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗಿರೋದು, ರಿಜೆಕ್ಟ್ ಮಾಡ್ಬೇಕಾಗಿರೋದು ಕ್ಯಾಂಡಿಡೇಟೇ. ಆಯ್ತಾ? ಅವನು ನಾಳೆ ಎಲ್ಲೋ ಆಫರ್ ಲೆಟರ್ ಇಲ್ವೇ ಇಲ್ಲ, ಇವಾಗ ಒಂದೊಂದ್ಸಲಿ ಏನಾಗುತ್ತೆ ಆಫರ್ ಲೆಟರ್ ಕಳೆದೋಗ್ಬಿಟ್ಟಿರುತ್ತೆ. ಆಯ್ತಾ? ಅದ್ರದ್ದು ಡೇಟಾ ಮ್ಯಾನೇಜ್ಮೆಂಟ್ ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ಇರುತ್ತೆ.
ಓಕೆ ಓಕೆ, ಅವ್ರು ಏನ್ ಆಫರ್ ಲೆಟರ್ ಮಕ್ಕಳಿಗೆ ಕೊಟ್ಟಿರ್ತಾರೋ ಅದನ್ನ ಒಂದು ಕಾಪಿ ನಾವು ಪ್ಲೇಸ್ಮೆಂಟ್ ಸೆಲ್ ಅಲ್ಲೂ ಇಟ್ಟಿರ್ತೀವಿ. ಅದನ್ನ ಹೋಗಿ ರಿಪೋರ್ಟಿಂಗ್ ಟೈಮ್ ಅಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇಂದ ಕಲೆಕ್ಟ್ ಮಾಡಿ ಅವ್ರ ಆಫೀಸ್ಗೆ ತಗೊಂಡೋಗಿ ಕೊಟ್ರೆ ಅಲ್ಲಿ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡು ಅವರು ದೇ ಕ್ಯಾನ್ ವರ್ಕ್. ಈಗ ಆ ಮಗು ವಿದ್ಯಾರ್ಥಿ ಕಳ್ಕೊಂಡ್ರು ಕೂಡ ಈ ತರ ಅವಕಾಶ ಇದೆ ಅಂತ ಹೇಳಿದೆ. ಆಫರ್ ಲೆಟರ್ ಕೊಟ್ಟಿದ್ದಷ್ಟೇ ಅದು ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ ಅಂತ ಹೇಳ್ತೀವಿ. ಆಫರ್ ಲೆಟರ್ ತಗೊಂಡು ನಾನು ಕಂಪನಿಗೆ ಹೋಗ್ತೀನಿ, ಅವಾಗ ಏನಾದ್ರು ಅವರು ಬೇಡ ಈಗ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳೋ ಚಾನ್ಸಸ್ ಇರುತ್ತಾ? ಮ್ಯಾಮ್ ಇರುತ್ತೆ, ಎಲ್ಲೋ ಒಂದು 10-15% ಇರುತ್ತೆ, ಚಾನ್ಸಸ್ ಇರುತ್ತೆ, ಇಲ್ದಿರಾ ಏನು ಇರೋದಿಲ್ಲ. ಯಾಕಂದ್ರೆ ಕಂಪನಿಗೆ ಆ ಟೈಮಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಈಗ ನಾವು ಜಾಯ್ನಿಂಗ್ ಟೈಮಲ್ಲಿ ರಿಕ್ವೈರ್ಮೆಂಟ್ ಇರೋದಿಲ್ಲ, ಸೊ ಅವ್ರು ಅದನ್ನ ತಿರ್ಗಾ ಡೆಫರ್ ಮಾಡ್ಬೋದು, ಅಂದ್ರೆ ಪೋಸ್ಟ್ಪೋನ್ ಮಾಡ್ಬೋದು. ಇವಾಗ ರಿಕ್ವೈರ್ಮೆಂಟ್ ಇಲ್ಲ, ಇನ್ನೊಂದು ಫ್ಯೂಚರ್ 3-4 ಮಂತ್ಸ್ ಅಲ್ಲಿ ನಾನು ನಿಮ್ಗೆ ಅದ್ರದ್ದು ಆಫರ್ ಬಂದಿದ್ದನ್ನ ನಿಮ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳಿ ಅವ್ರು ಅದನ್ನ ವಾಪಸ್ ಕಳಿಸ್ತಾರೆ. ಇದು ಕಾಲೇಜು ಹಂತದಲ್ಲೇ ಈ ತರ ಪ್ಲೇಸ್ಮೆಂಟ್ ಆಗೋದ್ರಿಂದ ವಿದ್ಯಾರ್ಥಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಆಫರ್ ಲೆಟರ್ ಸಿಕ್ಕಿದೆ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲೇಬೇಕಿರುತ್ತೆ. ಸೊ ಈ ಒಂದು ಡ್ಯೂರೇಷನ್ ಎಷ್ಟು ತಿಂಗಳ ಕಾಲ ಇರುತ್ತೆ ಸರ್ ಜಾಯ್ನಿಂಗ್? ಯೂಶಲಿ ಎಲ್ಲಾ ಕಂಪನೀಸ್ 4th ಸೆಮಿಸ್ಟರ್ ಇಂದ ಸ್ಟಾರ್ಟ್ ಮಾಡ್ತಾರೆ ಪ್ಲೇಸ್ಮೆಂಟ್ ನ ಕರ್ಸೋದಕ್ಕೆ. 4th ಸೆಮಿಸ್ಟರ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಕಂಪನೀಸ್ 2nd ಸೆಮಿಸ್ಟರ್ ಇಂದಾನೆ ಬರ್ತಾರೆ, ಬಟ್ ದೇ ವಿಲ್ ವೇಟ್ ಟಿಲ್ ದೇ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡ್ತಾರೆ. 2 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಸೊ ಹಂಗಾಗಿ ಏನ್ ಮಾಡ್ತಾರೆ, 2024 ಇಂದ 26 ವರೆಗೂ ವೆಯ್ಟ್ ಮಾಡುವಂತ ಕಂಪನೀಸ್ ಇರುತ್ತೆ. ಅವನು ಒಳ್ಳೆ ಕ್ಯಾಂಡಿಡೇಟ್ ಆದ್ರೆ, ಯಾಕಂದ್ರೆ ಅವರಿಗೆ ಅಂತ ಕ್ಯಾಂಡಿಡೇಟ್ಸ್ ಬೇಕಾಗಿರ್ತಾರೆ. ಕೆಲವು ಸಲ ಏನಾಗ್ಬಿಡತ್ತೆ, ಆತರ ವರ್ಕ್ ಆಗ್ಲಿಲ್ಲ ಅಂದ್ರೆ ಯೂಶಲಿ 90% ಆಫ್ ದಿ ಕಂಪನೀಸ್ ಕಾಲೇಜಸ್ ಏನ್ ಮಾಡ್ತಾರೆ, 4th ಸೆಮಿಸ್ಟರ್ ಇಂದಾನೋ 5th ಸೆಮಿಸ್ಟರ್ ಇಂದಾನೋ ಅಥವಾ ಫೈನಲ್ 6th ಸೆಮಿಸ್ಟರ್ ಅಲ್ಲಿ ಕಂಪನೀಸ್ ನ ಕರೆಸ್ತಾರೆ. ಸೊ 5th ಸೆಮಿಸ್ಟರ್ ಅಲ್ಲಿ ಇದ್ದಾಗ ಅರೌಂಡ್ 6 ಮಂತ್ಸ್ ಟೈಮ್ ಇರುತ್ತೆ. 6 ಮಂತ್ಸ್ ಟೈಮು ವೆಯ್ಟ್ ಮಾಡೋದಕ್ಕೆ ಕಂಪನೀಸ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಈಗ ನಮಗ್ ಬರ್ತಾ ಇದೆ ಆಫರ್ಸ್ ಎಲ್ಲ ಆಲ್ರೆಡಿ. ಸೊ ಈಗ ಮಕ್ಕಳು 5th ಸೆಮಿಸ್ಟರ್ ಅಲ್ಲಿ ಇದ್ದಾರೆ, ನಾನು ಆಗ್ಲೇ ಜುಲೈಗೆ ಜಾಯಿನ್ ಆಗ್ತಾರೆ, ನಿಮ್ಗೆ ಓಕೆ ಆದ್ರೆ ಬನ್ನಿ ಅಂತ ಕರಿತಾ ಇದ್ದೀವಿ. ಎಷ್ಟೋ ಕಂಪನೀಸ್ ದೇ ಆರ್ ರೆಡಿ ಟು ವೇಟ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಹೂ ಆರ್ ರಿಯಲಿ ಇನ್ ನೀಡ್ ಆಫ್ ಜಾಬ್. ಅವ್ರಿಗೆ ದೇರ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡುವಂತವ್ರು. ಸೊ 100% ಕಂಪನೀಸ್ ವೆಯ್ಟ್ ಮಾಡ್ತಾರೆ. ಓಕೆ, ಕಂಪನೀಸ್ ವೆಯ್ಟ್ ಮಾಡ್ತಾರೆ, ನಮ್ಮ ಕ್ಯಾಂಡಿಡೇಟ್ಗಳು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಇವಾಗ ಅವ್ರಿಗೆ 3 ವರ್ಷ ಏನು 6th ಸೆಮ್ ಮುಗಿಸಿ ಹೊರಗೆ ಬಂದೂ ಕೆಲಸ ಸಿಕ್ಕಿರಲ್ಲ, ಪ್ಲೇಸ್ಮೆಂಟ್ ಆಗಿರಲ್ಲ. ಹೊರಗೆ ಹೋದಂಥ ವಿದ್ಯಾರ್ಥಿಗಳಿಗೂ ಕೂಡ ನೀವು ಅವ್ರು ಎಲ್ಲೇ ಇದ್ರೂ ಕೂಡ ಮತ್ತೆ ಅವಕಾಶಗಳಿದ್ರೆ ಕೆಲಸ ಕೊಡಿಸುವಂತ ಚಾನ್ಸಸ್ ಇರುತ್ತೆ. ಈಗ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಸ್ ತುಂಬಾ ಇರುತ್ತೆ. ನಾವು ಪ್ರತಿ ವರ್ಷಕ್ಕೂ ಒಂದೊಂದು ವಾಟ್ಸ್ಆಪ್ ಗ್ರೂಪ್ ಇಟ್ಕೊಂಡಿರ್ತೀವಿ. ಅಲುಮ್ನೈ ಎಂಗೇಜ್ಮೆಂಟ್, ಅಲುಮ್ನೈ ಸೆಲ್ ಅಂತಾನೆ ಒಂದಿರುತ್ತೆ. ಓಕೆ, ಯೂಶಲಿ ಪ್ಲೇಸ್ಮೆಂಟ್, ಅಲುಮ್ನೈ ಸೆಲ್ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ. ಆಯ್ತಾ, ಅಲುಮ್ನೈ ಸೆಲ್ ಮೂಲಕನೂ ಅಲುಮ್ನೈ ಡೇಟಾ ತಗೊಂಡು ಅವರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವರು ಬಂದು ಪ್ಲೇಸ್ ಆಗ್ತಾರೆ. ಇವಾಗ ಕೆಲವು ಕಂಪನೀಸ್ 2023ನೇ ಬೇಕು, 2022 ಕ್ಯಾಂಡಿಡೇಟ್ಸ್ ಬೇಕು, ಬಿಕಾಸ್ ಅವ್ರು ಅಷ್ಟೊತ್ತಿಗೆ ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಸೊ ಹಂಗಾಗಿ ಅದೇ ಕ್ಯಾಂಡಿಡೇಟ್ಸ್ ಬೇಕು ಅನ್ನೋ ನಿರೀಕ್ಷೆನಲ್ಲಿ ಅವರು ಬೇಕು ಅಂತ ಹೇಳಿದಾಗ ನಾವು ಅಲುಮ್ನೈ ಡೇಟಾ ತಗೊಂಡು ಅವರಿಗೆ ಆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸ್ ದೇ ವಿಲ್ ಅಪ್ಲೈ. ಅವ್ರ ಕರಿಯರ್ ಗ್ರೋತ್ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಸೊ ಕರಿಯರ್ ಗ್ರೋತ್ ಬೇಕಾದ್ರೆ ಡೆಫಿನೆಟ್ಲಿ ಅವ್ರು ಅಪ್ಲೈ ಮಾಡ್ತಾರೆ. ಓಕೆ, ನಿಮ್ಮ ಅನುಭವದಲ್ಲಿ ಸರ್ ಯಾವ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚು ಜಾಬ್ ಅವಕಾಶಗಳಿದೆ ಅಂತ ಹೇಳ್ತೀರಾ? ಮ್ಯಾಮ್ ಎಲ್ಲಾ ಡಿಗ್ರಿನೂ ಸೇಮ್ ನನ್ನ ಪ್ರಕಾರ. ಎಲ್ಲಾ ಡಿಗ್ರಿ ಅವ್ರಿಗೆ ಬೇಕಾಗಿರೋ ಕೆಲಸಗಳು ಬೇರೆ ಇರುತ್ತೆ. ಅಂದ್ರೆ ಅದೊಂಥರ ಟೀಚಿಂಗ್ ಪ್ರೊಫೆಷನ್ ಅಂತಾನೆ ಕೆಲವರು ಅನ್ಕೊಂಡಿರ್ತಾರೆ. ಮ್ಯಾಮ್ BA, BSc, BCA ಈ ತರ ಕ್ಲಾಸಿಫಿಕೇಶನ್ ಏನು ಇರಲ್ಲ ಮ್ಯಾಮ್. ಇವಾಗ TCS ತಗೊಳ್ಳಿ ನೀವು, TCS ದೇ ಹೈಯರ್ BSc ಕ್ಯಾಂಡಿಡೇಟ್ಸ್ ಕಂಪ್ಯೂಟರ್ ಸೈನ್ಸ್. ಆಯ್ತಾ, BCA ಕ್ಯಾಂಡಿಡೇಟ್ಸ್ ನ ತಗೊಳ್ತಾರೆ. ಕೆಲವು ಕಡೆ BA ಕ್ಯಾಂಡಿಡೇಟ್ಸ್ ಬೇಕು ಅಂತ ಸ್ಪೆಸಿಫೈ ಮಾಡ್ತಾರೆ. ಆಯ್ತಾ, ಟೀಚಿಂಗ್ ಬರ್ಬೇಕು ಅಂದ್ರೆ ಅವ್ರು ಮಾಸ್ಟರ್ಸ್ ಮಾಡಿರ್ಲೇಬೇಕು. ಆಯ್ತಾ, MA ಮಾಡಿರ್ಬೇಕು ಅಥವಾ MCOM ಮಾಡಿರ್ಬೇಕು ಅಥವಾ MCA ಮಾಡಿರ್ಬೇಕು ಅಥವಾ MBA ಮಾಡಿರ್ಬೇಕು. ಸೊ ಈ ತರ ಮಾಸ್ಟರ್ಸ್ ಮಾಡಿದ್ರೆ ಮಾತ್ರ ದೇ ಆರ್ ಎಲಿಜಿಬಲ್ ಫಾರ್ ಟೀಚರ್ಸ್. ಆಯ್ತಾ, ಟೀಚಿಂಗ್ ಜಾಬಿಗೆ. ಅದರ್ ದ್ಯಾನ್ ದಟ್ ಎಲ್ಲಾ ಕ್ವಾಲಿಫಿಕೇಶನ್ ನನ್ನ ಪ್ರಕಾರ ಇಟ್ ಇಸ್ ಸೇಮ್. ಆಯ್ತಾ, ಅವ್ರಿಗೆ ಬೇಕಾಗಿರುವಂತ ಪ್ರೊಫೈಲ್ ಬೇರೆ ಇರುತ್ತೆ. ಅಂದ್ರೆ ಇವಾಗ BCA ಮಕ್ಕಳು ದೇ ಕಾಂಟ್ ಡು ಟ್ಯಾಲಿ, ಯಾಕಂದ್ರೆ ಅವ್ರಿಗೆ ಟ್ಯಾಲಿ ಏನು ಗೊತ್ತೇ ಇರೋದಿಲ್ಲ. ಅದೇ BCom ಮಕ್ಕಳಿಗೆ ಅವರಿಗೆ ಜಾವಾ, ಪೈಥಾನ್ ಲ್ಯಾಂಗ್ವೇಜಸ್ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋಂಥ ಡೊಮೇನ್ ಏನಿರುತ್ತೆ ಬೇರೆ ಬೇರೆ ಇರುತ್ತೆ, ಬಟ್ ಎಲ್ರಿಗೂ ಪ್ಲೇಸ್ಮೆಂಟ್ ಅನ್ನೋದು ಸೇಮ್.
ಸಮಾಜದಲ್ಲಿ ನಾವೆಲ್ಲ ಯೋಚನೆ ಮಾಡೋದು ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಇರ್ಬೋದು, ಎಂಜಿನಿಯರಿಂಗ್ ಮಾಡಿದರೆ ಬೇಗ ಸೀಟ್ ಸಿಗುತ್ತೆ, ಬೇಗ ಕೆಲಸ ಸಿಗುತ್ತೆ, ಸೊ PUC ಸೈನ್ಸ್ ತೊಗೊಂಬಿಡು ಅಂತ ಫೋರ್ಸ್ ಮಾಡ್ತಾರೆ. ಅವ್ರು ನೀನು ಆರ್ಟ್ಸ್ ತೊಗೋಬೇಡ, ಕಾಮರ್ಸ್ ತೊಗೋಬೇಡ, ಇನ್ನು ITI ಮಾಡಬೇಡ, ಮತ್ತೊಂದೇನೋ JOC ಅವು ಇವು ಎಲ್ಲ ಹೇಳ್ತಿರ್ತಾರೆ. ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು? ಮ್ಯಾಮ್ ಆ ಥರ ಎಲ್ಲ ಏನೂ ಇಲ್ಲ. ಈಗ ವರ್ಲ್ಡ್ ತುಂಬಾ ಚೇಂಜ್ ಆಗಿದೆ ಮ್ಯಾಮ್. ವಿ ಆರ್ ಇಂಟು ಮಲ್ಟಿ ಡಿಸಿಪ್ಲಿನರಿ. ನಾವು ಇದನ್ನೇ ತಗೋಬೇಕು. ಮುಂಚೆ ನಾವು ಓದ್ಬೇಕಾದಾಗ್ಲೂ ಇದೆಲ್ಲ ಇತ್ತು. ಇಂಜಿನಿಯರಿಂಗ್ ಮಾಡೋರಿಗೆ ಸ್ವಲ್ಪ ಹೈ ಲೆವೆಲ್ಲು, ಇವರಿಗೆ ಲೋ ಲೆವೆಲ್ಲು, ಆ ಥರದ್ದೆಲ್ಲ. ಈಗ ಅದೆಲ್ಲ ಏನೂ ಇಲ್ಲ ಮ್ಯಾಮ್. ಇಂಜಿನಿಯರಿಂಗ್ ಮಾಡಿರೋನ್ ಯಾಕೆ MBA ಮಾಡ್ತಾನೆ? MBA ಇಸ್ ಓಪನ್ ಟು ಆಲ್ ಸ್ಟ್ರೀಮ್ಸ್. ಸೊ ಇಂಜಿನಿಯರಿಂಗ್ ಮಾಡಿರೋನ್ ಯಾಕೆ MBA ಮಾಡ್ತಾನೆ ಅಲ್ವಾ? BCom ಮಾಡಿರೋನು MBA ಮಾಡ್ಬೋದು, ಇಂಜಿನಿಯರಿಂಗ್ ಮಾಡಿರೋನು MBA ಮಾಡಿರ್ಬೋದು. ಸೊ ನನ್ನ ಪ್ರಕಾರ ಯಾವುದೇ ಸ್ಟ್ರೀಮು ಸ್ಪೆಸಿಫಿಕ್ ಆಗಿಲ್ಲ. ವಿ ಆರ್ ಓಪನ್ ಟು ಮಲ್ಟಿ ಡಿಸಿಪ್ಲಿನರಿ. ನಾವು ಎಲ್ಲಾ ಕೋರ್ಸು ಸೇಮು, ಎಲ್ಲಾ ಕೋರ್ಸ್ಗೆ ಅದದೇ ಇಂಪಾರ್ಟೆನ್ಸ್ ಇದೆ, 100% ಇರುತ್ತೆ. ಅದನ್ನ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಯಾರಿರ್ತೀವಿ, ನಾವು ಅದನ್ನ ತುಂಬಾ ಅವ್ರಿಗೆ ತಗೊಂಡ್ ಬಂದ ತಲೆಯಲ್ಲಿ ತುಂಬಾರ್ದು. ಇದನ್ನೇ ಮಾಡು, ಅವ್ರ ಇಂಟ್ರೆಸ್ಟ್ಗೆ ಅವ್ರಿಗೆ ಬಿಟ್ಬಿಡ್ಬೇಕು. ಡೆಫಿನೆಟ್ಲಿ ಮಕ್ಕಳು ಆ ಫೀಲ್ಡ್ ಅಲ್ಲಿ 100% ಮೇಲೆ ಬರ್ತಾರೆ. ಹೌದು ಸರ್, ಖಂಡಿತ. ನಿಮ್ಮ ಕಾರ್ಯಕ್ರಮವನ್ನು ಮಾತುಗಳನ್ನ ಕೇಳ್ತಾ ಒಂದು ಸಂದೇಶ ಬಂದಿದೆ. ಉದ್ಯೋಗ ಮೇಳಕ್ಕೆ, ಈ ಥರ ಪ್ಲೇಸ್ಮೆಂಟ್ಗೆ ಯಾವ ರೀತಿಯಾದಂಥ ತಯಾರಿ ಮಾಡ್ಕೋಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನು ಎದುರಿಸಬೇಕು, ಸಂದರ್ಶನಗಳನ್ನು ಯಾವ ರೀತಿ ಅರ್ಥಕೊಳ್ಬೇಕು ಎಂಬುದನ್ನು ಬಹಳಷ್ಟು ಸೊಗಸಾದ ಮಾಹಿತಿನ ತಿಳಿಸಿದ ಸರ್ ಅವರಿಗೆ ಧನ್ಯವಾದಗಳು. ಮೇಡಮ್, ಸರ್ ಅವರ ಹೆಸರು ಕಿರಣ್ ಅವರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಇವರ ಮನೆಯವರು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ. ಓಕೆ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಸಮಯ 4:56. ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮನ ಮುಗಿಸುವಂತಹ ಕೊನೆಯ ಕ್ಷಣ. ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದದ್ದು ಪ್ರೊಫೆಸರ್ ಕಿರಣ್ ಜಿ, SRN ಆದರ್ಶ ಕಾಲೇಜಿನ MCom ಕೋಆರ್ಡಿನೇಟರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್. ಸರ್, ತಮ್ಮ ಮಾಹಿತಿಗೆ ಏನು ಅಂದರೆ ಉದ್ಯೋಗದ ಬಗ್ಗೆ ಮಾಹಿತಿಯ ಕಣಜನೇ ಇವತ್ತು ಓಪನ್ ಮಾಡಿಟ್ರಿ ನೀವು ನಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಮ್ಯಾಮ್, ಥ್ಯಾಂಕ್ ಯು.